ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಶಾಂತಿ ಶಾಂತಿ ಶಾಂತಿ. ಕುಳಿತುಕೊಳ್ಳಿ. ಆತ್ಮೀಯರೇ, ಈ ವ್ಯಾಸಂಗ ಗೋಷ್ಠಿಗೆ ಕೊನೆಯ ಅವಧಿ. ಈ ಅವಧಿ ನಂತರ ನಮ್ಮ ಹಿಂದಿರುಗುವ ಪ್ರಯಾಣ ಪ್ರಾರಂಭ ಆಗುತ್ತೆ. ಇವತ್ತಿರ್ಬೋದು, ನಾಳೆ ಇರ್ಬೋದು, ಇನ್ನೊಂದು ದಿನ ಇರ್ಬೋದು. ಅಷ್ಟೊತ್ತಿಗೆ ಏನಾದರೂ ಸುತ್ತಮುತ್ತ ಆಸೆ ಆಕಾಂಕ್ಷೆಗಳು ಸುತ್ತಾಡಬೇಕು ಅಂತಂದರೆ ಇವತ್ತು ಹೋಗೋರಿಗೆ ಅದು ಮನಸ್ಸು ಮಾಡಬೇಡಿ. ನಾಳೆ ಹೋಗೋರಿಗೆ ಇವತ್ತು ಅಪರಾಹ್ನ ಈವ್ನಿಂಗ್ ಟೈಮು ಊಟ ಆದಮೇಲೆ ಅವರು ಒಂದು ರೌಂಡ್ ಎಲ್ಲಾದರೂ ಸುತ್ತಕೊಂಡು ಬರಬಹುದು. ಒಂದು ವೇಳೆ ನಾಳೆ ಸಾಯಂಕಾಲ ಹೋಗೋರಿಗೆ ಪೂರ್ತಿ ದಿನ ಇರುತ್ತೆ. ಪೂರ್ತಿ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂರ್ತಿ ದಿನ ಇರುತ್ತೆ ಅಂತಂದರೆ ಟ್ರೈನ್ಗೆ ಹೋಗಬೇಕಾಗಿದ್ರೆ ಕನಿಷ್ಠ ಇಲ್ಲಿ 5 ಗಂಟೆಗಾದರೂ ಬಿಡಬೇಕು. ಕನಿಷ್ಠ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರಸ್ತೆ ಸ್ವಲ್ಪ ಹೆವಿ ಟ್ರಾಫಿಕ್ಕು ಕಷ್ಟ ಆಗುತ್ತೆ ಟ್ರೈನ್ಗೆ ಹೋಗೋರು. ಇನ್ನು ಫ್ಲೈಟ್ಗೆ ಹೋಗೋರು ಈಗಾಗಲೇ ಮನಸ್ಸಿನಲ್ಲಿ ಸಿದ್ಧ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇರಬೇಕು ನಾಳೆ, ಅಥವಾ ಟಿಕೆಟ್ ಸಿಕ್ಕದೆ ಸ್ವಲ್ಪ ನಿಧಾನ ಆಗಿದೆ ಅವರ ಹಿಂದಿರುಗುವ ಪ್ರಯಾಣ ಅಂಥವರು ಸಮೇತ ಇಲ್ಲಿ ಆ ಗಂಗಾಸಿಂಗರವ್ರನ್ನ ಸಂಪರ್ಕಿಸಿ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಂಡು ನೀವು ಹೊರಡೋ ದಿನ ಅವ್ರಿಗೆ ತಿಳಿಸಿ ಹೊರಡಿ, ಅನುಕೂಲ ಆಗುತ್ತೆ. ಇನ್ನು ನಾಳೆದ್ದು ಇಲ್ಲಿ ಕ್ಯಾಂಪ್ ಇರುವುದಿಲ್ಲ. ನಾಳೆ ಸಾಯಂಕಾಲ ಪುನಃ ಪ್ರಾರಂಭ ಆಗುತ್ತೆ ಬೇರೆ ಗ್ರೂಪ್ದು. ಅದಕ್ಕಾಗಿ ಅಷ್ಟೊತ್ತಿಗೆ ನಾವು ಈ ಸ್ಥಳ ಬಿಡಬೇಕಾಗಿದೆ. ಕಡಿಮೆ ಜನ ಬಂದರೆ ನಾವು ಉಳ್ಕೊಳ್ಳೋಕ್ಕೇನು ತೊಂದರೆ ಇಲ್ಲ. ಅವರು ನಮ್ಮಷ್ಟು 50 ಬಂದುಬಿಟ್ರೆ ಎಲ್ಲಾದರೂ ನೋಡ್ಕೊಳ್ಳಿ ಅಥವಾ ಆ ಹೋಟೆಲಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇದು ಸ್ವಲ್ಪ ಯೋಚನೆ ಮಾಡಿ. ಆನಂತರ ನಮ್ಮ ಕ್ಯಾಂಪ್ ಕಡೆ ಬಂದರೆ ಕ್ಯಾಂಪಿನ ವಿಷಯಗಳು ಮಹತ್ತರವಾದ ವಿಷಯಗಳು. ಅದು ಮನನ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ದಿನ ಒಂದು ಹಂತಕ್ಕೆ ಬರ್ತೀವಿ. ಅದು ಭಾಳ ಮುಖ್ಯ. ಇದು ಏನಾಗಿದೆ ಅಂತಂದರೆ ಈ ಚಿಂತನೆ ಹೇಳಿದ್ದೇ ಹೇಳ್ತಾ ಇರ್ತಾರೆ. ಇಲ್ಲಿ ಈ ಟೇಬಲ್ ಮೇಲೆ ಕೂತ್ಕೊಂಡು ಈ ಮುದುಕ ಬಾಯಿ ಸುಮ್ಮನೆ ಇರುವುದಿಲ್ಲ, ಹೇಳಿದ್ದೇ ಹೇಳ್ತಾ ಇರ್ತಾರೆ. ಅದು ಏನಾಗಿದೆ ಅಂತಂದರೆ ಮನನ ಮಾಡಿದೆ ಸಬ್ಜೆಕ್ಟ್ ಇಲ್ಲಿ ಮಂಡಿಸಿದ್ರು, ಹೇಳಿದರು, ಚರ್ಚೆ ಆಯಿತು, ಅಧ್ಯಕ್ಷರು ಸಲಹೆ ಸೂಚನೆಗಳು ಕೊಟ್ಟರು, ಅದ್ರ ಬಗ್ಗೆ ಜೋಡಿಸಿದರು. ನಾವೇನು ಮಾಡಬೇಕು ಅಲ್ಲಿ ಕೂತ್ಕೊಂಡು ಅಂತಂದರೆ ಆ ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು. ಪ್ರೋಗ್ರಾಮ್ ಮುಗೀತು, ಟೀ ಬಂತು, ಅಥವಾ 2 ಅವಧಿ ಮುಗಿದು ಹೊರಗೆ ಹೋದ್ವಿ, ಊಟಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳಿ. ನಾವು ಈ ಸಬ್ಜೆಕ್ಟ್ ಬಗ್ಗೆ ಚಿಂತನೆ ಮಾಡ್ದಿರ ಇಲ್ಲಿ ಪಾಪ ತಿಂಗಳಾನುಗಟ್ಟಲೆ ಯೋಚನೆ ಮಾಡಿ ಏನೋ ತನಗನ್ಸಿದ್ದನ್ನು ಇಲ್ಲಿ ಮಂಡಿಸ್ತಾರೆ. ನಾವು ಅದನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದರೆ ಮಾತ್ರ. ಯಾಕೆ ಸ್ವೀಕರಿಸೋದು? ಅವರು ಮೌನದ ಬಗ್ಗೆ ತಿಳಿಸ್ತಾನೇ ಇದ್ದರು ಈ ನಡುವೆ ಎಲ್ಲ. ಊಟ ಮಾಡುವಾಗೂ ಸಮೇತ ಊಟದ ಬಗ್ಗೆ ಮೌನ ಚಿಂತನೆ. ಈ ಊಟ ನನಗೆ ಜೀರ್ಣವಾಗಬೇಕು, ನನ್ನ ಆರೋಗ್ಯ ಸುಧಾರಿಸ್ಬೇಕು, ಇದು ಹೀಗಿದೆ ಅಂತ ಧ್ಯಾನ ಮಾಡ್ತಾ ಊಟ ಮಾಡಿದರೆ ನಿಜವಾಗಿ ಅದು ಫಲಿಸುತ್ತೆ. ಒಂದು ವೇಳೆ ಉಪ್ಪು ಖಾರ ಡಿಫ್ರೆನ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಉಪ್ಪು ಸರಿಯಾಗಿಲ್ಲ, ಖಾರ ವ್ಯತ್ಯಾಸ, ಹಾಗೆ ಹೀಗೆ ಅಂತ ತಿಂದ್ವಿ ಅಂತ ಇಟ್ಕೊಳ್ಳಿ, ಶರೀರಕ್ಕೆ ದೌರ್ಬಲ್ಯ ಉಂಟಾಗುತ್ತೆ. ಗೊತ್ತಿದೆ ನಮಗೆ, ಆದರೂ ನಾವು ಬಿಡ್ತಾ ಇಲ್ಲ.
ಮೌನ ಆಚರಣೆ ಮಾಡೋದಿಲ್ಲ, ಚಿಂತನೆ ಮಾಡೋದಿಲ್ಲ, ಎಲ್ಲವೂ ಮೌನ ಹೇಳ್ತಾನೆ ಇದ್ದಾರೆ, ಹೀಗೆ ಹಾಗೆ ಅಂತ. ಇದು ಏನಾಗಿದೆ ಅಂತಂದರೆ, ಆಮೇಲೆ ಒಂದು 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 ಯಾರೋ ನಮ್ಮ ಹಿರಿಯ ಥಿಯಾಸಫಿಸ್ಟ್ ಹೇಳಿದ್ದು, ಒಂದು ಸಿನಿಮಾ ನೋಡಿ ಅಂತ ನನಗೆ, ನಾನು ನೋಡಿದೆ, ಅದನ್ನು ನಿಮಗೆ ಹೇಳ್ತೇನೆ. ಇಲ್ಲಿ ಬಯಾಲಜಿ ಓದಿರೋರು ಯಾರಾದರೂ ಇದ್ದರೆ, ಬಯಾಲಜಿ ಪ್ರಾಥಮಿಕ ಬಯಾಲಜಿ, ಅಲ್ಲಿ ಒಂದು ಪ್ರಾಣಿ ಹೆಸರು ಬರುತ್ತೆ, ಕ್ಲಿಯೋಪ್ಟರಾ ಅಂತ. ಬಯಾಲಜಿ ಓದಿರೋ ಗೊತ್ತಿರುತ್ತೆ. ಆಗಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಮಾತಿದು. ಮೇಯ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮದೇ ಜಮೀನೋ ಏನೋ ಬೆಳೆದಿರ್ತೀವಿ ಅಂತ ಇಟ್ಕೊಳ್ಳಿ. ನಮ್ಗೆ ತೊಂದರೆ ಕೊಡುತ್ತೆ ಅಂತ ಹೇಳಿ ಅದರ ಮೇಲೆ ಒಂದು ಏಟು ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಅದಕ್ಕೇನು ಅನಿಸೋದಿಲ್ಲ, ಮೇಯ್ಕೊಂಡೇ ಹೋಗ್ತಾ ಇರುತ್ತೆ. ಯಾವಾಗ ಗೊತ್ತಾಗುತ್ತೆ ಅದಕ್ಕೆ ಅಂತಂದರೆ, 6 ತಿಂಗಳ ನಂತರ ಅದ್ರ ಚರ್ಮ ಸೂಕ್ಷ್ಮವಾಗುತ್ತಂತೆ. ಇವತ್ತು ತೊಡೆದ್ರೆ ಇನ್ನು 6 ತಿಂಗಳಿಗೆ ಅದು ಹಿಂದಕ್ಕೆ ನೋಡೋದು, ಏನೋ ಆಯ್ತು ನನಗೆ ಅಂತ. ನಾವು ಹಾಗಾಗಬಾರ್ದು. ಸೂಕ್ಷ್ಮವಾದ ಮತಿಯುಳ್ಳ ವರ್ಗಕ್ಕೆ ಸೇರಬೇಕು. ನಾವು ಏನು ಹೇಳಿದ್ರೂ ಚಿಂತನೆ ಮಾಡಬೇಕು. ಚಿಂತನೆ ನಾವೇ ಪ್ರಶ್ನೆ ಹೇಳ್ಕೊಡೋದಂತ ಪ್ರಾರಂಭದ ದಿನ ಹೇಳಿದ್ದೀನಿ. ಪ್ರಶ್ನೆ ಎದ್ದರೆ ಚಟುವಟಿಕೆ ಜಾಸ್ತಿ ಆಗುತ್ತೆ, ಮುಂದುವರಿಯೋದಿಲ್ಲ. ಅದೇ ಚಿಂತನೆ ಮಾಡಿದ್ರೆ ನಮಗೆ ಹೊಳೆಯುತ್ತೆ ಸಬ್ಜೆಕ್ಟ್. ಯಾರೇನು ಅಂದ್ಕೊಳ್ಳಿ, ಪರವಾಗಿಲ್ಲ. ಇದು ಥಿಯಾಸಫಿ ಸಾಹಿತ್ಯ. ಪ್ರಶ್ನೆ ಯಾವಾಗ ಅಂತಂದರೆ, ಪ್ರಶ್ನೋತ್ತರ ಕಾರ್ಯಕ್ರಮವೇ ಇರುತ್ತೆ. ಇಲ್ಲಿಲ್ವೇ ಇಲ್ಲ ಪ್ರಶ್ನೋತ್ತರ ಕಾರ್ಯಕ್ರಮ. ಒಬ್ಬನೇ ಹೇಳ್ಕೊಳ್ಳೇ ಕೂಡದು ಥಿಯಾಸಫಿನ. ತಾನೇ ಚಿಂತನೆ ಮಾಡಬೇಕು, ತನಗೆ ಗೊತ್ತಾಗುತ್ತೆ. ಅರ್ಧಂಬರ್ಧ ಅವ್ರು ಹೇಳಿದ್ರು ಮುದುಕ ಬುದ್ಧಿ ಇಲ್ಲ, ಏನೂ ಇಲ್ಲ ಅಂತ ಅಂದ್ಕೊಂಡ್ರೆ, ಕ್ಲಿಯೋಪ್ಟ್ರಾ 6 ತಿಂಗಳ ಹಿಂದೆ ಅದು ಹಿಂದಕ್ಕೆ ತಿರ್ಬೋದು. ಇದು 6 ತಿಂಗಳ ಹಿಂದೆ ಆ ಪ್ರಾಣಿಗೆ ನಮಗೆ ಎಷ್ಟು ಜನ್ಮಗಳ ನಂತರನೋ ಪುನಃ ಈ ಅಂತಸ್ತಕ್ಕೆ ಬರಬೇಕು ಅಂತಂದರೆ, ಇದನ್ನು ಈಗ ಯಾಮಾರಿದರೆ ಅಂತೂ ಬರ್ತೀವಿ, ಪುನಃ ಲೆಕ್ಕ ಇಲ್ಲ ಜನ್ಮಗಳೆಷ್ಟು ಅಂತ. ಆಮೇಲೆ ಬರ್ತೀವಿ. ಅದ್ರ ಬಗ್ಗೆ 2 ಮಾತಿಲ್ಲ. ಅದೊಂದು ಸಿನಿಮಾದ ಹೆಸರು ಹೇಳ್ತೀನಿ ಅಂತಂದೆ, ಇದೇನಪ್ಪ ಇದು, ಈ ಸ್ಟೇಜ್ ಮೇಲೆ ಸಿನಿಮಾ ಹೆಸರಾ? ಅದು ಹೇಗೆ? ಅದರಲ್ಲಿ ಪೂರ್ಣ ಥಿಯಾಸಫಿ ಇದೆ ಆ ಸಿನಿಮಾದಲ್ಲಿ. ಜನ್ಮಗಳು, ಮುಂದಿನ ಜನ್ಮದಲ್ಲಿ ನಮ್ಮ ಸಂಬಂಧಗಳು, ಈ ಜನ್ಮದಲ್ಲಿ ನಮ್ಮ ಸಂಬಂಧಗಳು, ಈ ಸಂಬಂಧಗಳು ಹೀಗೆ ಮುಂದುವರಿಯೋದಿಲ್ಲ. ನೀಟಾಗಿ ಹೇಳಿದ್ದಾರೆ. ನಾನು ಆ ಡೈರೆಕ್ಟ್ರ್ ಯಾರು, ಆ ಕಥೆ ಯಾವುದು ನಮ್ಗೆ ಗೊತ್ತಿಲ್ಲ. ಆ ಸಿನಿಮಾದ ಹೆಸರು ಮಾತ್ರ ಮನಸ್ಸಿನಲ್ಲಿ ಇದ್ದೋಗಿದೆ. ಅದು ತೆಲುಗು ಸಿನಿಮಾ. ಏನಪ್ಪ ಅಂತಂದರೆ, ದಯವಿಟ್ಟು ನೋಡಿ. ಥಿಯಾಸಫಿಕಲ್ ಸದಸ್ಯ, ಈ ಚೇರ್ ಮೇಲೆ ಕೂತಿರೋ ಮನುಷ್ಯ, ಇದು ಹೇಳ್ಬೋದಾ ಸಿನಿಮಾ ಕಥೆ? ದಯವಿಟ್ಟು ಹುಡುಕಿ ನೋಡಿ. ಸಿನಿಮಾದ ಹೆಸರು ಸೀತಮ್ಮ ವಾಕಿಟ್ಲ ಸಿರಿಮಲ್ಲಿ ಪೂವ. ಸೀತಮ್ಮ ವಾಕಿಟ್ಲು ಸಿರಿಮಲ್ಲಿ ಚೆಟ್ಟುನೋ ಪೂವನೋ, ಚೆಟ್ಟು ಅಂತ ಅಂದ್ಕೊಳ್ಳೋಣ, ಮರ್ತಿಬಿಟ್ಟಿದ್ದೀನಿ. ಪೂರ್ಣ ಥಿಯಾಸಫಿ ಇದೆ. ಸಂಬಂಧಗಳ ಬಗ್ಗೆ, ಕರ್ಮದ ಬಗ್ಗೆ, ನಮ್ಮ ನಡವಳಿಕೆಗಳು ಹೇಗಿರಬೇಕು. ನಡವಳಿಕೆಗಳು ಒಂದು ಸಿನಿಮಾ ನೋಡಿದರೆ ನೋಡಿ, ಯಾವಾಗೋ ನಾನು ಅದು ಬಂದಾಗ 10-15 ವರ್ಷ ಆಯ್ತೇನೋ, ಅವರು ಇನ್ಸಿಸ್ಟ್ ಮಾಡಿ ನೀವು ಹೋಗೇಬೇಕು ಅಂತಂದಾಗ ಓದೆ ನೋಡಿ. ಅದಕ್ಕಾಗಿ ಈ ನಡವಳಿಕೆ ನೀತಿ ಯಾವುದ್ರಲ್ಲಿರುತ್ತೆ ಅದನ್ನು ನಾವು ಅನುಸರಿಸುವ ಪ್ರಯತ್ನ ಮಾಡಬೇಕು. ಕೇಳಿಸ್ಕೊಂಡು ಇನ್ನೊಂದು ಕಡೆ ಅದನ್ನು ಚಿಂತನೆ ಮಾಡದೆ, ಮನನ ಮಾಡದೆ ವ್ಯತ್ಯಾಸ ಮಾಡ್ಕೊಂಡಿವಿ ಅಂತಂದರೆ ನಿಜವಾಗಿಯೂ ಅಪಾರ್ಥ ಆಗೋಗುತ್ತೆ. ಒಂದು ಕ್ಯಾಂಪ್ ಆಗಲಿ, ಒಂದು ಉಪನ್ಯಾಸ ಆಗಲಿ, ನಮ್ಮ ನಡವಳಿಕೆಲಿ ಪೂರ್ತಿ ಇದ್ದೇ ಇದೆ. ಲೌಕಿಕವಾಗಿ ಬದುಕ್ತಾ ಇದ್ದೀವಿ, ಬಂದಿದ್ದೀವಿ ಕ್ಯಾಂಪ್ಗೆ, ಸುತ್ತಾಡಬೇಕು ಅಂತ ಆಸೆ ಇರುತ್ತೆ. ಅಂದರೆ ಬೆಳಗಿಂದ ಸಾಯಂಕಾಲ ತನಕ ಸುತ್ತಾಡ್ದಿರ ಇಲ್ಲೇ ನಮ್ಮ ಮನಸ್ಸಲ್ಲಿ ಸುತ್ತಾಡ್ತಾ ಇದ್ದರೆ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಆಯಾ ಕಾಲಕ್ಕೆ ತಕ್ಕ ಹಾಗೆ ಏನು ನಾವು ಚಿಂತನೆ ಮಾಡಬೇಕೋ ಅದು ಮಾಡಿ ಮುಂದುವರಿಯೋಣ. ಈಗ ಈ ಅವಧಿನಲ್ಲಿ ಮೊದಲನೇದಾಗಿ ಬುದ್ಧರು ಮೇಲ್ಮಟ್ಟಕ್ಕೆ ನಾವು ಬೆಳೆಯುವುದು ಹೇಗೆ ಅಂತ ತಿಳಿಸಿದ್ದಾರೆ. ಎಲ್ಲ ಬೋಧನೆಗಳ ಸಾರವನ್ನು ಸೇರಿಸಿ ಬುದ್ಧರು
ಪ್ರಾಪಂಚಿಕರು, ಸ್ಥೂಲ ಜೀವನ ಮಾಡ್ತಾ ಇದ್ದೀವಿ. ಆದರೂ ಸನ್ಮಾರ್ಗದಲ್ಲಿ ನಡೀತಾ ಇರೋದ್ರಿಂದ ಈ ಬಂಧನಗಳನ್ನು ಬಿಡಿಸ್ಕೊಂಡು ಬಂಧನಗಳು ಅಂತಂದು ಸಿಕ್ಕಿಬಿಟ್ಟಿದ್ದೀವಿ ನಾವು ಒಂದು ಒತ್ತಡಕ್ಕೆ. ಅವುಗಳಿಂದ ಹೊರಬಂದರೆ ನಿಜವಾಗಿಯೂ 4ನೇ ಸ್ಥಿತಿಗೆ ಹೋಗ್ತೇವೆ. ಈ ಬಂಧನಗಳಿಲ್ಲಿದೆ. ಸಾಧನೆ ಮಾಡಿದರೆ, ಬಿಡಿಸ್ಕೊಂಡು ನಡೆದರೆ ಜೀವನದಲ್ಲಿ ಸ್ವಲ್ಪ 4ನೇ ದೀಕ್ಷೆಗೆ ಹೋಗ್ತೇವೆ ಅಂತ ಹೇಳಿ ಆ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಅನೇಕ ಸಲ ಕೇಳಿಸ್ಕೊಂಡಿದ್ದೇವೆ. ಅದಕ್ಕಾಗಿ ಅಲ್ಲಿ ನಾನೇನು ಈ ಗ್ರಂಥಗಳು ನಮ್ಮ ನಾಗರಾಜ್ ಮನಸ್ಸು ಮಾಡಿದರೆ ಎತ್ಕೊಂಬರ್ತಾಯಿದ್ರು. ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಬಿಟ್ಟು ಬಂದ್ವಿ. ಅನಿವಾರ್ಯ ಕಾರಣಗಳಿಂದ ಈ ಗ್ರಂಥಗಳು ಇಲ್ಲಿ ಸಿಕ್ತು. ಇಲ್ಲದೆ ಹೋದರೆ ಕೊಂಡ್ಕೊಂಡು ಓದಿ. ಇದು 4ನೇ ದೀಕ್ಷೆಗೆ ಕೊಂಡೊಯ್ಯುವಂಥ ಮಾರ್ಗ. ಈ ಕೆಲವು ಮಹಾತ್ಮರು ಹಾಗೂ ಚಿಂತಕರು ಅಂತ ಹೇಳಿ ಸುಬ್ರಾಯರು ಬರೆದಿರುವಂಥ ಗ್ರಂಥ. ಇದರಲ್ಲಿ 38ನೇ ಪುಟದಲ್ಲಿದೆ. ಇದರಲ್ಲಿ 38ನೇ ಪುಟದಲ್ಲಿದೆ ಆ ಬಂಧನಗಳು. ಓದಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದು ಒಂದು ಹಂತ ಯೋಚನೆ ಮಾಡೋಣ ಅನ್ನೋರು ದಯವಿಟ್ಟು ಕೊಂಡ್ಕೊಂಡು ಹೋದಿ. ಆನಂತರ ಗುರುಗಳು ಮತ್ತು ಯೋಗಪಥ ಲೆಡ್ಬೀಟ್ರವರು ಬರೆದಿರೋದು ಕನ್ನಡೀಕರಿಸಿದ್ದಾರೆ, ಭಾಷಾಂತರಿಸಿದ್ದಾರೆ, ತೊಂದರೆ ಇಲ್ಲ. ಇದು 206ನೇ ಪುಟದಿಂದ 236ನೇ ಪುಟ, 30 ಪುಟ ಈ ದಶಬಂಧನಗಳನ್ನೇ ಸಂಕೋಲೆಗಳನ್ನೇ ಹೇಳಿದ್ದಾರೆ, ವಿಶದವಾಗಿ ಹೇಳಿದ್ದಾರೆ. 206ನೇ ಪುಟದಿಂದ 236ನೇ ಪುಟದವರೆಗೆ ಒಂದು 30 ಪುಟ ಪೂರ್ಣವಾಗಿ ಈ 10 ಸಂಕೋಲೆಗಳ ವಿಷಯ ಇದರಲ್ಲಿ ನಮೂದಾಗಿದೆ. ಇಲ್ಲಿ ನಮ್ಮ ರಾಯರ ಹತ್ರ ಇಸ್ಕೊಂಡೆ ಹೇಳೋಣ ಅಂತ. ಅಗತ್ಯ ಇದ್ದರೆ ಅವ್ರ ಹತ್ರನೇ ಇರ್ಬೋದು ಈ ಪುಸ್ತಕಗಳು. ಇದು ಅವ್ರ ಹತ್ರ ಇಸ್ಕೊಂಡಿದ್ದೆ, ಬೇಕು ಅಂದರೆ ಮಾರಿಬಿಡ್ತಾರೆ ಅವರು. ಇರಲಿ. ಇಲ್ಲಿ ನಾನು ಸೂಕ್ಷ್ಮವಾಗಿ ಆ ದಶಬಂಧನಗಳನ್ನು ಹೇಳಬೇಕಾಗಿದೆ. ಪ್ರಾರಂಭದ ದಿನ ಹೇಳಿದ್ದೆ 10 ಸಮೇತ. 10 3 ಭಾಗ ಮಾಡಿ ಕೇಳಿಸ್ಕೊಂಡಿದ್ದು ಅವತ್ತು. ಇದೇ ದಾರಿಯಲ್ಲಿ ಹೋದರೆ, ದಶಬಂಧನಗಳ ಮೂಲಕನೇ ಹೋದರೆ 1, 2, 3, 4ನೇ ದೀಕ್ಷೆ ತಲುಪಬಹುದು. ಅದನ್ನು ದಶಬಂಧನಗಳ ಜೊತೆಗೆ ಪರಮಗುರು ಚರಣಸನ್ನಿಧಿಯನ್ನು ಸೇರಿಸಿದ್ದಾರೆ ಇನ್ನೊಂದು ಚಾಪ್ಟ್ರಲ್ಲಿ. ಅದಕ್ಕಾಗಿ ಹಾಗೋದ್ರೂ 4ನೇ ದೀಕ್ಷೆನ ನಾವು ಮುಟ್ಬೋದು. 10 ಕಿವಿಗೆ ಹಾಕ್ಕೊಳ್ಳೋಣ. ಉಪನ್ಯಾಸಕರು ಅದನ್ನು ನಮಗೆ ತಿಳಿಸೋರಿದ್ದಾರೆ. ಸ್ವಕಾಯ ದೃಷ್ಟಿ, ವಿಚಿಕಿತ್ಸೆ, ಶೀಲವ್ರತ ಪರಾಮರ್ಶ, ಇದು 1 ಭಾಗ ಮಾಡಿದ್ದಾರೆ. ಕಾಮರಾಗ ಪಟಿಗ ಇನ್ನೊಂದು ಭಾಗ ಮಾಡಿದ್ದಾರೆ. ಅನಂತರ ಈ 5 ಆದಮೇಲೆ ಇನ್ನೊಂದು 5 ಇನ್ನೊಂದು ಭಾಗ ಮಾಡಿದ್ದಾರೆ. ರೂಪರಾಗ, ಅರೂಪರಾಗ, ಮಾನೋ, ಉದ್ದಚ್ಚ, ಅವಿದ್ಯೆ. ಇಲ್ಲಿ ಅವಿದ್ಯೆ ಕೊನೆಗೆ ಹಾಕಿದ್ದಾರೆ. ಯಾಕೆ ಅಂತಂದರೆ ನಮ್ಮದು ನನಗೆಲ್ಲ ಗೊತ್ತು, ಉಪನ್ಯಾಸ ಮಾಡ್ತೀನಿ, ಸ್ವಕಾಯ ದೃಷ್ಟಿ ಇತ್ಯಾದಿ ಇದು 9ರ ತನಕ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದುಕೊಂಡೆ ಅಂತ ಇಟ್ಕೊಳ್ಳಿ. ಉಪನ್ಯಾಸ ಕೊಡೋದು ಬರುತ್ತೆ ಸರ್, ಬಿಡೋದು ಬರುತ್ತೆ ಸರ್ ಅಂದುಕೊಂಡ್ರೆ ಕೊನೆಯ ಸಂಕೋಲೆ ಅವಿದ್ಯೆ ನಮ್ಮನ್ನು ಬಂಧನಕ್ಕೆ ಸಿಲುಕಿಸ್ಬಿಡುತ್ತೆ. ಆದ್ದರಿಂದ ಅದು ಇಲ್ಲಿ ಕೊನೆಗೆ ಹಾಕಿದ್ದಾರೆ ಅವಿದ್ಯೆನ. ಇಲ್ಲಿ ಈ ಹಂತದಲ್ಲಿ ಇದು ಸಮೇತ ನಮಗೆ ತಿಳುವಳಿಕೆ ಕೊಡುವಂಥದ್ದೇ. ಇಲ್ಲೂ ಸಮೇತ ಒಂದು ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಆದ್ರೂ ಅಲ್ಲಿ ಅಹಂ ಇದೆ, ನಾನು ಅನ್ನೋದಿದೆ, ಚಟುವಟಿಕೆ ಇದೆ. ಚಟುವಟಿಕೆ ಹೇಗೆ ತೋರಿಸಬೇಕು ಅನ್ನೋದೇ ಚಟುವಟಿಕೆ ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದು ಅವಿದ್ಯೆ, ಅದು ಕೊನೆಯದು. ಇವೆಲ್ಲವೂ ಬಿಡಿಸ್ಕೊಂಡ್ರೆ 4ನೇ ದೀಕ್ಷೆವರೆಗೆ ಜೀವಿ ಹೋಗ್ತಾನೆ, ಬಿಡಿಸಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ. ಇನ್ನೂ ಇದೆ ನಮಗೆ ಎಷ್ಟು ಮೂಟೆಗಳು ಅಕ್ಕಿ ಇಲ್ಲಿ ಖರ್ಚಾಗಬೇಕೋ ಏನೋ ಸಾಧನೆ ಮಾಡೋಕ್ಕೆ ಕಾಲ ಇದೆ. ಅಂತೂ ಈ ದಾರಿಯಲ್ಲಿ ಹೋದರೆ ಒಂದು ಫಲ ದೊರೆಯುತ್ತೆ. ಆ ವಿಷಯವಾಗಿ ಈಗ ನಮ್ಮ ಮಿತ್ರರು ಶ್ರೀನಿವಾಸ್ ಗುಪ್ತಾ ಅವರು ಬನ್ನಿ ಸರ್. ಸಿಟಿ ಲಾಡ್ಜ್ನ ಈಗ ಖಜಾಂಚಿಗಳು. ಸಿಟಿ ಲಾಡ್ಜ್ ಅಂದರೆ ಸಾಮಾನ್ಯವಾದ್ದಲ್ಲ. ತಾಲೂಕಿನಲ್ಲಿ ನಮ್ಮ ಸ್ಟೇಟ್ನಲ್ಲಿ ಎಷ್ಟು ಸೊಸೈಟಿಗಳಿದೆಯೋ ಆ ಸೊಸೈಟಿಗಳ ಸಂಖ್ಯೆಗಿಂತ ಒಂದು ಸೊಸೈಟಿನಲ್ಲಿ, ಸಿಟಿ ಲಾಡ್ಜ್ನಲ್ಲಿ ಜಾಸ್ತಿ ಸಂಖ್ಯೆ ಇದೆ. ಆ ವ್ಯವಹಾರದ ವೆಚ್ಚಗಳು ಇತ್ಯಾದಿ ಸ್ವಲ್ಪ ಹೆಚ್ಚು ಕಡಿಮೆ
ನಮ್ಮ ಸನತ್ ಅವರು ಸೆಕ್ರೆಟರಿ ಆಗಿದ್ದು ವಹಿಸಿದ್ದಾರೆ, ನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಲಾಡ್ಜಿನ ಮೆಂಬರೇ, ಚಟುವಟಿಕೆಯಿಂದ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೂಕ್ತವಾದ ವ್ಯಕ್ತಿ ಆ ಸ್ಥಾನಕ್ಕೆ. ನಿಜವಾಗಿಯೂ ಅವರನ್ನು ಈ ಹಂತದಲ್ಲಿ ಆಹ್ವಾನಿಸಿ ಈ ದಶಬಂಧನಗಳು ಬಿಡಿಸ್ಕೊಳ್ಳುವ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ఎందరో మహానుభావులు అందరికీ నా వందనములు. ನಮ್ಮ ಈ ಸಭೆಯ ಅಧ್ಯಕ್ಷರಾದಂಥ ಮತ್ತು ನಿರ್ದೇಶಕರಾದಂಥ ಸನ್ಮಾನ್ಯ ಹಿರಿಯ ದೇವಾಂಶ ಸಂಭೂತರಾದಂಥ ಅವರ ಪಾದಗಳಿಗೆ ವಂದಿಸ್ತಾ ನನಗೆ ಕೊಟ್ಟಿರುವಂಥ ಒಂದು ವಿಷಯ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಯೋಗ ಪಥದಲ್ಲಿ ನಾನು ಇನ್ನು ಬಿಗಿನಿಂಗಲ್ಲಿದ್ದೀನಿ. ಹೇಳಬೇಕು ಅಂದರೆ ನಾನು ಬೇಬಿ ಸಿಟ್ಟಿಂಗ್ ಅಂತ ಹೇಳ್ಬೋದು. ನನ್ನ ಕೈಲಿ ಆದಷ್ಟು ನಾನು ತಿಳಿದಿರೋಷ್ಟು ನಾನು ನಿಮಗೆ ಹೇಳ್ತೀನಿ, ದಯವಿಟ್ಟು ಇದು ಮಾಡಿ. ಅಂದರೆ ನನಗೆ ಕೊಟ್ಟಿರುವಂಥ ವಿಷಯ ಯಾವುದಪ್ಪ ಅಂದರೆ ದಶಬಂಧನಗಳು. ಆ ದಶಬಂಧನಗಳು ಯಾವುದು ಅಂತ ಹೇಳಿದ್ರೆ ಸ್ವಕಾಯ ದೃಷ್ಟಿ, ವಿಚಿಕಿತ್ಸೆ, ಶೀಲವ್ರತ ಪರಾಮರ್ಶೆ, ಕಾಮರಾಗ, ಪಟಿಗ, ರೂಪರಾಗ, ಅರೂಪರಾಗ, ಮಾನು, ಉದ್ದೇಶ, ಅವಿದ್ಯೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಸ್ವಲ್ಪ ಪೀಠಿಗೆ ಹೇಳ್ತೀನಿ. ನಾನು ಇದು ಹೇಳಿದಾದ್ಮೇಲೆ ಅದನ್ನು ಸಬ್ಜೆಕ್ಟ್ ಹೇಳ್ತೀನಿ. ಈ ಪೀಠಿಕೆ ಏನಪ್ಪ ಅಂದರೆ, ನಮ್ಮ ಹುಟ್ಟಿಗೆ ಒಂದು ಕಾರಣ ಇರ್ಬೋದಾ? ಇದೆ. ಹಾಗೆ ಒಂದು ಉದ್ದೇಶನೂ ಇದೆ. ಕಾರಣ ಏನಪ್ಪ ಅಂದರೆ ನಮಗೆಲ್ಲ ಗೊತ್ತಿದೆ, ಕರ್ಮ ಅಂತ ಹೇಳ್ಬೋದಲ್ವಾ. ಕರ್ಮದಿಂದ ನಾವು ಮತ್ತೆ ಜನ್ಮ ತಗೊಂಡಿದ್ದೀವಿ. ಉದ್ದೇಶ ಏನಿರ್ಬೋದು? ಬಹುಶಃ ನಮಗೆಲ್ಲ ಗೊತ್ತಿರುತ್ತೆ, ಯಾಕೆಂದರೆ ನಾವು ಇತಿಹಾಸ ಸೊಸೈಟಿ ಮೆಂಬರ್ಸು, ನಮಗೆ ಗೊತ್ತಿರುತ್ತೆ. ಬಟ್ ಏನು ಅಧ್ಯಾತ್ಮ ತಿಳಿದರೆ ಅವರಿಗೆ ಏನು ಉದ್ದೇಶ ಗೊತ್ತಿರಲ್ಲ. ಬಟ್ ನಮಗೆ ಗೊತ್ತಿದ್ದು ಏನಪ್ಪ ಅಂದರೆ ನಾವೆಲ್ಲಿಂದ ಬಂದವೋ ಅಲ್ಲಿಗೆ ಹೋಗಬೇಕು, ಅದೇ ನಮ್ಮ ಉದ್ದೇಶ ಅಲ್ವಾ. ಆ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅದಕ್ಕೆ ಡಿವೈನ್ ಪ್ಲ್ಯಾನ್ ಅಂತಾರೆ. ಆಮೇಲೆ ಅದಕ್ಕೆ ಕನ್ನಡದಲ್ಲಿ ದೈವಿ ಯೋಜನೆ. ಏನಿರ್ಬೋದು ದೈವಿ ಯೋಚನೆ? ಎಲ್ಲರೂ ಜೀವನ್ಮುಕ್ತರಾಗಬೇಕು ಅನ್ನೋ ಒಂದು ಡಿವೈನ್ ಪ್ಲ್ಯಾನ್. ಅವರ ಒಂದು ಪ್ಲ್ಯಾನ್ ಪ್ರಕಾರ ಎಲ್ಲರೂ ಬರಲಿ ಅನ್ನೋ ಒಂದು ಪ್ಲ್ಯಾನ್ಗೆ ಅವ್ರು ಇದು ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಏನು ಮಾಡಬೇಕು? ಅದು ಪೂರಕವಾಗಿ ನಾವು ಜೀವನ ನಡೆಸಬೇಕಾಗತ್ತೆ. ಆಮೇಲೆ ನಾವು ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ ಆಗಿರೋದ್ರಿಂದ ನಾವು ಹೇಗೆ ಮುಂದುವರಲಿಕ್ಕೆ ಸಾಧ್ಯ ಅಂದರೆ, ನಮ್ಮ ಲಾಡ್ಜಲ್ಲಿ ಆಗುವಂಥ ಕಾರ್ಯಕ್ರಮಕ್ಕೆ ನಾವು ಅಟೆಂಡ್ ಆಗಬೇಕು. ಏನು ಈ ಪ್ರವಚನಗಳು ಈ ಉದ್ದೇಶ ಇರುತ್ತೋ ಅದನ್ನು ಕೇಳಬೇಕು. ಗ್ರಂಥಗಳನ್ನ ಓದಬೇಕು. ಆಮೇಲೆ ನನ್ನ ಒಂದು ಸಲಹೆ ಏನಪ್ಪ ಅಂದರೆ, ನೀವೇನು ತಿಳ್ಕೊಂಡಿದ್ದೀರೋ, ಏನು ಓದಿದ್ದೀರೋ, ಚಿಕ್ಕ ಚಿಕ್ಕ ಅಂಶನ ಬೇರೆಯವ್ರಿಗೆ ಹೇಳ್ತಾ ಬಂದರೆ ನಮನ ಆಗುತ್ತೆ ನಿಮಗೆ. ಆಮೇಲೆ ಅದು ಅಳವಡಿಸ್ಕೊಳ್ಳೋಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ನೀವು ಯಾವಾಗ ಬೇರೆಯವ್ರಿಗೆ ಹೇಳ್ತಾ ಬರ್ತೀರೋ ನಿಮ್ಗೆ ಮನದಟ್ಟಾಗುತ್ತೆ. ಯಾವುದೋ ಒಂದ್ಸಲ ನಿಮ್ಗೆ ಯಾವುದೇ ನಾನು ಹೇಳ್ತಾ ಇದ್ದೀನಿ, ನಾನೇ ಮಾಡೋಕ್ಕಾಗ್ತಾ ಇಲ್ವೇ, ಯಾಕೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ಬರುತ್ತೆ. ಆ ಥರ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಈ ಥರ ನಾವು ಮಾಡ್ತಾ ಇದ್ದಾಗ ನಮ್ಮ ಗುರುಗಳು ನಮ್ಮನ್ನ ನೋಡ್ತಾ ಇರ್ತಾರೆ. ಆವಾಗ ಅವ್ರ ಗುರುಗಳು ಶಿಷ್ಯನಾಗಿ ತಗೊಳ್ತಾರೆ. ಶಿಷ್ಯನಾಗಿ ತಗೊಂಡು ಅವರ ಶಕ್ತಿ ನಮ್ಮ ಮುಖಾಂತರ ಹರಿಸ್ತಾರೆ. ಇದೇ ಥರ ಮುಂದುವರಿತಾ ಇದ್ದಾಗ ಗುರುಪುತ್ರರಾಗಿ ಕೂಡ ತಗೋಬೋದು. ಅವರು ಗುರುಪುತ್ರ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಗುರುಪುತ್ರನಾಗಿ ತಗೊಳ್ತಾರೆ. ಆ ಗುರುಪುತ್ರ ಆದಮೇಲೆ ನಾವು ಜೆ ಕೃಷ್ಣಮೂರ್ತಿ ಬರೆದ ಒಂದು ಚಿಕ್ಕ ಗ್ರಂಥದಲ್ಲಿ ಏನಿದೆ ಅಂದರೆ, ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ
ಈ 4 ವಿಷಯಗಳೆಲ್ಲ ಇದರಲ್ಲಿ ಸುಮಾರು 1 ದಿವಸ ತಗೊಂಡಿದ್ದಾರೆ ಇದೆಲ್ಲ ಹೇಳೋದಕ್ಕೆ. ಅದ್ರ ಬಗ್ಗೆ ನಾನು ಹೇಳಲ್ಲ. ಈ 4 ವಿಷಯಗಳು ನೀವು ಏನು ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ ಅಂತಿದೆ, ಈ 4 ನೀವು ಕಾಯ ವಾಚ ಮನಸ್ಸ ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ 1ನೇ ಮೆಟ್ಟಲು ಹತ್ತೋದಕ್ಕೆ ಅನುಕೂಲ ಇರುತ್ತೆ. ಅದು ಸಾಧ್ಯನೂ ಆಗುತ್ತೆ. 1ನೇ ಮೆಟ್ಟಲು ಅಂದರೆ 1ನೇ ದೀಕ್ಷೆ. ಇದೆಲ್ಲ ನೀವು ಅಳವಡಿಸ್ಕೊಂಡ್ರೆ ಕಾಯ ವಾಚ ಮನಸ್ಸ ನಾವೆಲ್ಲ ಅಳವಡಿಸ್ಕೊಂಡಾಗ ನಮಗೆ 1 ಮೆಟ್ಲು ಹತ್ತೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಆ ಮೆಟ್ಲೆ 1ನೇ ದೀಕ್ಷೆ. ಈಗ ನನ್ನ ಸಬ್ಜೆಕ್ಟ್ ಏನಪ್ಪ ಅಂದರೆ ದಶಬಂಧನಗಳು, ಸ್ವಕಾಯ ದೃಷ್ಟಿ, ವಿಚಿಕಿತ್ಸೆ, ಶೀಲವ್ರತ ಪರಾಮರ್ಶೆ, ಕಾಮರಾಗ, ಪಟಿಗ, ರೂಪರಾಗ, ಅರೂಪರಾಗ, ಭಾನೋ, ಉದ್ದಚ್ಚ, ಅವಿದ್ಯೆ. ಇದು ದಶಬಂಧನಗಳು. ನಮ್ಮನ್ನು ಕಟ್ಟಾಗ್ಬಿಟ್ಟಿದೆ. ಅದನ್ನ ಬಿಡಿಸ್ಕೋಬೇಕು. ಹೇಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಜನರಿಗೆ ಗೊತ್ತಿರೋ ಸ್ವಲ್ಪ ಹೇಳ್ತೀನಿ. ಈಗ 1ನೇ ದೀಕ್ಷೆ ಬಂದಿದೆ ಅಂತ ಅನ್ಕೋಣ, 1 ಮೆಟ್ಲು ಹತ್ತಿದ್ದೀವಿ. 2ನೇ ಮೆಟ್ಲಿಗೆ ಹೋಗ್ಬೇಕು ನಾವು. 2ನೇ ದೀಕ್ಷೆ ಬೇಕು ಅಂತ ಅಂದಾಗ ಅಲ್ಲಿ 2 ಬಂಧನಗಳೇ. ಯಾವುದಪ್ಪ ಅದು? ವಿಚಿಕಿತ್ಸೆ, ಸ್ವಕಾಯ ದೃಷ್ಟಿ 3 ಇದೆ. ಸ್ವಕಾಯ ದೃಷ್ಟಿ, ವಿಚಿಕಿತ್ಸೆ, ಶೀಲವ್ರತ ಪರಾಮರ್ಶೆ ಅಂತ 3 ಬಂಧನಗಳಿದೆ. ಇದನ್ನು ನಾವು ಬಿಡಿಸ್ಕೊಂಡ್ರೆ ಮುಂದಕ್ಕೆ ಹೋಗಿ ಸಾಧ್ಯ. ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಸ್ವಕಾಯ ದೃಷ್ಟಿ ಅದು ಮೊದಲನೇ ಬಂಧನ. ಈ ಶಬ್ದ ಕೇಳಲಿಕ್ಕೆ ನಮಗೆ ಒಂಥರ ಇದಾಗುತ್ತೆ. ಏನು ಸ್ವಕಾಯ ದೃಷ್ಟಿ, ಏನು ಅದು ಗೊತ್ತಾಗೋದಿಲ್ಲ. ಆದರೆ ಭಾಳ ಸರಳ. ಏನಪ್ಪ ಅಂದರೆ ನಾನು ಅನ್ನೋ ಇದರಿಂದ ಅದು ಒಂದು ಬಂಧನ ನಮಗೆ. ಅದು ನಮಗೆಲ್ಲರೂ ಗೊತ್ತಿದೆ. ಪ್ರತಿದಿನ ಪ್ರತಿ ಕ್ಷಣ ನಾನು 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 ಅಂತ ನಾವು ಹೇಳ್ತಾನೆ ಇರ್ತೀವಿ. ಅದು ಬಿಡಿಸ್ಕೋಬೇಕು. ನಾನು ಒಂದು ಹೋಗ್ಬೇಕು. ಅದು ಏನಾಗುತ್ತಪ್ಪ ಅಂದರೆ ನೋಡಿ, ನಮ್ಮ ಹಿಂದಿನ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಂತ ಸೋದರಿ ರಾಧಾ ಬರ್ರಿ ಅವರು ಒಂದು ಮಾತು ಹೇಳಿದ್ದಾರೆ. ನಾನು ಅನ್ನೋದು ಒಂದು ಬೃಹತ್ ಕಳೆ. ಬೃಹತ್ ಕಳೆ ಅಂತ ಹೇಳ್ತಾರೆ. ಏನು ಕಳೆ? ನಮ್ಮಲ್ಲಿ ರೈತರಿಗೆ ಮಾತ್ರ ಗೊತ್ತಾಗುತ್ತೆ ಕಳೆ ಅಂದರೆ. ನಾವು ಪೇಟೆಯಲ್ಲಿ ಬೆಳೆದವ್ರಿಗೆ ಕಳೆ ಅಂದರೆ ಗೊತ್ತಾಗೋದಿಲ್ಲ. ಬೃಹತ್ ಕಳೆ ಅಂತ ಹೇಳ್ತಾರೆ. ಎಕ್ಸ್ಪೆಷಲಿ ಈ ಹೊಲದಲ್ಲಿ ಮಳೆ ಬಂದಾದ್ಮೇಲೆ 1 ವಾರಕ್ಕೆ ವಿಪರೀತ ಬೆಳೆಯುತ್ತೆ. ಈಗ ಸಪೋಸ್ ನಾವು ರಾಗಿ ಪೈರು ಹಾಕಿದರೆ ಅದಕ್ಕಿಂತ ಜಾಸ್ತಿ ಅದ್ರ ಸುತ್ತಲೂ ಬೇರೆ ಬೆಳೆ ಬರುತ್ತೆ. ಅದು ಹಾಗೆ ಬಿಟ್ವಿ ಅಂತ ತಿಳ್ಕೊಳ್ಳಿ. ಈ ರಾಗಿ ತೆನೆ ಬೆಳೆಯೋದು ಕಡಿಮೆ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ. ಆ ಥರ ನಮ್ಮದು ನಾನು 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 ಅನ್ನೋದು ನಮ್ಮಲ್ಲಿ ಸುತ್ತಲೂ ಇದೆ. ಅದು ಬಿಡಿಸ್ಕೋದು ಭಾಳ ಕಷ್ಟ. ಆವಾಗ ಬಂದಾಗ ತೆಗೆದಾಕ ಬಂದರೆ ಕಡಿಮೆ ಆಗುತ್ತೆ. ಆಮೇಲೆ ಈ ಕಳೆ ವಿಷಯದಲ್ಲಿ ಒಂದು ಕಳೆ ಇದೆ. ಅದು ಹುಲ್ಲಿಗೆ ಸಂಬಂಧಪಟ್ಟ ಒಂದು ಇದು ಜಾತಿ, ಗೇಕು ಅಂತಾರೆ. ಗೇಕು ಅನ್ನೋ ಹುಲ್ಲು ಅದ್ರ ಬೇರೆ ಎಷ್ಟು ಆಳವಾಗಿ ಹೋಗಿರುತ್ತೆ ಅಂದರೆ ಸುಮಾರು 3 ರಿಂದ 4 ಕಡೆ ಒಳಗಡೆ ಹೋಗಿರುತ್ತೆ ಭೂಮಿಯಲ್ಲಿ. ಭಾಳ ಕಷ್ಟಪಟ್ಟು ತೆಗಿತೀರ. ಒಂದು ಸ್ವಲ್ಪ ಉಳ್ಕೊಂಡ್ರೆ ಮತ್ತೆ ಮಳೆ ಬಂದಾಗ ಮತ್ತೆ ಅದು ಬರುತ್ತೆ. ಆ ಥರ ನಮ್ಮಲ್ಲೂ ಇದೇನಾಗಿದೆ, ನಾನು ಅನ್ನೋದು ಪೂರ ಆಳವಾಗಿ ಹೊರಟೋಗಿದೆ. ತಲೆಯಿಂದ ಕಾಲುವರೆಗೂ ಹೊರಟೋಗಿದೆ. ಅದು ತೆಗಿಬೇಕು ಅನ್ನೋ ಭಾಳ ಕಷ್ಟ. ಎಷ್ಟೇ ಒಂದು ಸ್ವಲ್ಪ ಇದ್ರೆ ಸಾಕು, ಮತ್ತೆ ಬೆಳೆಯುತ್ತೆ. ಅದಕ್ಕೆ ಸೋದರ ತಿಪ್ಪೇಸ್ವಾಮಿಯವರು ಒಂದು ಮಾತು ಹೇಳಿದ್ದಾರೆ. 1000 headed ಹೈಡ್ರಾ, 1000 ತಲೆಯ ಸರ್ಪ. ನಾನು ಅನ್ನೋದು 1000 ತಲೆಯ ಸರ್ಪ. ಅದು ಯಾಕೆ ಬೇಕಾದ್ರೂ ನಮ್ಮ ಅಟ್ಯಾಕ್ ಮಾಡ್ಬೋದು. 1000 ತಲೆನ ಇಲ್ಲಿಂದ ಬರುತ್ತೆ, ಎಲ್ಲ ಗೊತ್ತಾಗಲ್ಲ. ಭಾಳ ಕಷ್ಟ ಆಗುತ್ತೆ. ಇದನ್ನು ನಾವು ಅದರ ಬಗ್ಗೆ ಚಿಂತನೆ ಮಾಡಿ ಕಾಯ ವಾಚ ಮನಸ್ಸ ತೆಗೆದು ಹಾಕಬೇಕು. ಅದನ್ನು ಆವಾಗ ಆ ಬಂಧನದಿಂದ ಮುಕ್ತ ಆಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. 2ನೇ ಬಂಧನ ನೋಡಿ ಏನಪ್ಪ ಅಂದರೆ, 2ನೇ ಬಂಧನ ವಿಚಿಕಿತ್ಸೆ ಅಂತ. ಇದು ಒಂಥರ ಇದು ಏನಪ್ಪ ಅಂದರೆ ಸಂದೇಹ. ಭಾಳ ಒಂಥರ ಬಂಧನ ಇದು. ಈಗ ನಾವು
ನಾವೆಲ್ಲನೂ ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ಸು ಯೋಗ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಸಂದೇಹ ಎಲ್ಲಿ ಹುಟ್ಟುತ್ತೆ ಅಂತ ಹೇಳಿದ್ರೆ ನನಗೇ ಹುಟ್ಟುತ್ತೆ. ಏನು ಇವರು ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಇದಾರೋ ಇಲ್ಲವೋ ಸುಮ್ಮನೆ ಹೇಳ್ತಾ ಇದ್ದಾರೆ. ಸಂದೇಹ, ಆ ಸಂದೇಹ ಬಂದರೆ ನಮಗೆ ಮುಂದುವರಿಲಿಕ್ಕೆ ಆಗೋದೇ ಇಲ್ಲ, ಭಾಳ ಕಷ್ಟ ಆಗುತ್ತೆ. ಆ ಸಂದೇಹ ಭಾಳ ಇದು ಸಂಶಯ, ಸಂಶಯ ಎಲ್ಲ ಒಂದೇ ಆಗುತ್ತೆ. ಈಗ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಗಣಿತ ವಿದ್ಯಾರ್ಥಿ 2+2 4 ಅಂದಾಗ ಸಂದೇಹ ಪಟ್ಟರೆ ಹೆಂಗಾಗುತ್ತೆ? ಅವ್ನು ಮುಂದುವರಲಿಕ್ಕೆ ಸಾಧ್ಯವೇ ಇಲ್ಲ, ತುಂಬ ಕಷ್ಟ ಆಗುತ್ತೆ ಸಂದೇಹ ಅನ್ನೋದು. ಈಗ ನಾವು ಈ ಆಧ್ಯಾತ್ಮ ವಿಷಯದಲ್ಲಿ ಮುಂದುವರಿಬೇಕು ಅಂತ ಹೇಳಿದಾಗ ನಾವು 2 ವಿಷಯಗಳು ನಮಗೆ ಪಕ್ಕಾಗಬೇಕು. ಏನಪ್ಪ ಅಂದರೆ ಕರ್ಮ ಸಿದ್ಧಾಂತ, ಆಮೇಲೆ ಪುನರ್ಜನ್ಮ. ಇವೆರಡರಲ್ಲೂ ನಿಮಗೆ ಸಂಶಯ ಬಂದರೆ ಅದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರೇನೋ ಹೇಳ್ತಾರಪ್ಪ ಪುನರ್ಜನ್ಮ ಇದೆ. ಇವಾಗ ಎಷ್ಟು ಜನ ಭಾಳಷ್ಟು ಕ್ರೂರಿಗಳಿರ್ತಾರೆ, ಅವ್ರು ಚೆನ್ನಾಗೇ ಇರ್ತಾರೆ. ನೀವೇನೋ ಹೇಳ್ತಾರೆ ಮುಂದಿನ ಜನ್ಮದಲ್ಲಿ ಇದಾಗುತ್ತೆ ಅವರಿಗೆ ಅಂದರೆ ಭಾಳ ಕಷ್ಟ ಅದು ಬೇರೆ ಇವ್ರಿಗೆ ಹೇಳೋದು ಸಾಮಾನ್ಯ ಜನತೆಗೆ. ಹಾಗೆ ಅದ ಥರ ನಾವು ಯೋಗ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಸಂದೇಹ ಅನ್ನೋ ಒಂದು ಸಂಶಯ ಅನ್ನೋದು ಒಂದು ಬಂಧನ ಬಿಡಿಸ್ಕೋಬೇಕು. ಇಲ್ಲ ಅಂದರೆ ನಾವು ಮುಂದುವರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಒಂದು ಬಂಧನ. ಇದನ್ನು ನಾವು ಕಾಯ ವಾಚ ಮನಸ್ಸು, ನಾವು ಬಾಯಲ್ಲಿ ಹೇಳ್ಬೋದು, ಕೃತಿಯಲ್ಲಿ ಮಾಡ್ಬೋದು, ಬಟ್ ಮನಸ್ಸಿನಲ್ಲಿದೆಯಲ್ಲ ಯಾವಲ್ಲೋ ಸಂದೇಹ ಬರುತ್ತೆ. ಅದು ಹೇಳೋದಿಲ್ಲ, ಮಾಡೋದು ಇಲ್ಲ, ಇರ್ಬೋದಾ ಇಲ್ವಾ ಸಂದೇಹ. ಅದು ಹೋಗಬೇಕು, ಮನಸ್ಸಲ್ಲಿ ಕೂಡ ಇರಬಾರ್ದು. ಇದು ಎರಡನೇ ಬಂಧನ. ಇದನ್ನು ನಾವು ಬಿಡಿಸ್ಕೋಬೇಕು. ಇದನ್ನು ಭಾಳ ಕಷ್ಟ, ಬರ್ತಾ ಇರುತ್ತೆ, ಪ್ರತಿ ಕ್ಷಣ ಬರುತ್ತೆ ಸಂದೇಹ. ಎಲ್ಲಾದ್ರೂ ಸಂಶಯ. ಇದು ಬಹಳ ಕೆಟ್ಟದ್ದು. ಇದು ಬಂಧನ ನಾವು ಬಿಡಿಸ್ಕೋಬೇಕು. ಮೂರನೇ ಬಂಧನ ಶೀಲವ್ರತ ಪರಾಮರ್ಶೆ. ಮೂಢನಂಬಿಕೆ ಆಚರಣೆ ಅಂಟಿಕೊಳ್ಳದೇ ಇರುವುದು. ನಮ್ಮ ಆತ್ಮ ಪರಿಶುದ್ಧಿ ಮಾಡೋದಕ್ಕೋಸ್ಕರ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಪ್ರಾರ್ಥನೆ, ಸಂಸ್ಕಾರ ಕಾರ್ಯಗಳು, ತೀರ್ಥಯಾತ್ರೆ, ಉಪವಾಸ, ಪ್ರವಾಸ, ತೀರ್ಥಯಾತ್ರೆ ಇವೆಲ್ಲ ಮಾಡ್ತೀವಿ. ಇದರಿಂದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ವಾ? ಸ್ವಲ್ಪ ಮಟ್ಟಿಗಿದೆ ಅಷ್ಟೇ, ಭಾಳ ಸ್ವಲ್ಪ ಮಟ್ಟಿಗೆ. ಅದು ನಮಗೆ ಅನಿವಾರ್ಯವಲ್ಲ ನಾವು ಮುಂದುವರಿಲಿಕ್ಕೆ. ಈಗ ನಮ್ಮಲ್ಲಿ ಬಹಳ ಜನ ನಾವು ಕೆಲವಾರು ವರ್ತನೆಗಳು ಮಾಡ್ತಾ ಇರ್ತೀವಿ. 1 ವರ್ಷ ಏನಾದ್ರು ತಪ್ಪೋದ್ರೆ ನಮಗೆ ಭಾಳ ಬೇಜಾರಾಗ್ಬಿಡುತ್ತೆ. ಈ ವರ್ಷ ತಪ್ಪೋಯ್ತೆ, ಏನಾಗ್ಬಿಡುತ್ತೋ ಏನೋ, ದೇವ್ರು ನಮ್ಗೆ ಕಷ್ಟ ಕೊಟ್ಬಿಡ್ತಾರೋ, ಶಾಪ ಕೊಟ್ಬಿಡ್ತಾರೋ. ಏನೂ ಆಗೋದಿಲ್ಲ. ಆ ದೇವರು ಕರುಣಾಮಯಿ. ನಾವು ಆ ಥರ ಅಂದ್ಕೊಳ್ಳೋದು ತಪ್ಪು. ಆ ಥರ ಮಾಡಲೇಬಾರ್ದು. ಆಮೇಲೆ ಈ ಕೆಲವಾರು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಊರ ದೇವತೆಗೆ ಹಬ್ಬ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ. ಆವಾಗ ಅವರು ಒಳ್ಳೆಯ ಉದ್ದೇಶ ಇರುತ್ತೆ. ಏನಪ್ಪ ಅಂದರೆ ಮಳೆ ಬರಲಿ, ಬಂದಿರೋ ರೋಗ ಹೋಗಲಿ ಅಂತೇಳಿ ದೇವತೆಗೆ ಬಲಿ ಕೊಡ್ತಾರೆ. ಆ ಬಲಿ ಕೊಡೋದು ಎಷ್ಟು ಮಾತ್ರ ಕರೆಕ್ಟ್ ಅದು ಮೂಢನಂಬಿಕೆ. ಬಹಳಷ್ಟು ಹೇಳ್ತಾ ಇರ್ಬೋದು. ನಾವು ಕೆಲಸದಲ್ಲಿ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೆಕ್ಕಡ್ಡ ಬಂದ್ಬಿಟ್ಟು ನಾವು ನಿಂತ್ಕೊಂಡ್ಬಿಡ್ತೀವಿ. ನಾವು ಬೇರೆಯವ್ರವ್ರು ಕ್ರಾಸ್ ಆಗಲಿ, ಆಮೇಲೆ ನಾವು ಹೋಗೋಣ. ಇದು ಮೂಢನಂಬಿಕೆ. ಪ್ರತಿದಿನ ನಾವು ಮೂಢನಂಬಿಕೆಯಲ್ಲೇ ಬದುಕ್ತಾ ಇರ್ತೀವಿ. ಗೊತ್ತಿರುತ್ತೆ, ಬಿಡೋಕ್ಕಾಗೋದಿಲ್ಲ, ಭಾಳ ಕಷ್ಟ ಆಗುತ್ತದೆ. ಇದು ಒಂದು ಬಂಧನ ನಮಗೆ. ಈ ಬಂಧನದನ್ನು ಬಿಡಿಸ್ಕೋಬೇಕು ನಾವು. ಈ 3 ಬಂಧನಗಳು ಕಾಯ ವಾಚ ಮನಸ ನಾವೆಲ್ಲರೂ ಬಿಡಿಸ್ಕೊಂಡ್ರೆ ನಮಗೆ 2ನೇ ದೀಕ್ಷೆ ಸಿಗುವಂಥ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಈಗ 2ರಿಂದ 3ನೇ ದೀಕ್ಷೆಗೆ ಹೋಗೋಣ. 2ನೇ ದೀಕ್ಷೆ ಬಂದಿದೆ ಅಂತ ಇಟ್ಕೊಳ್ಳೋಣ. 3ನೇ ದೀಕ್ಷೆಗೆ ನಾವು ಹೋಗಬೇಕು ಅಂತಂದರೆ ಇಲ್ಲಿ 2 ಮಾತ್ರ ಬಂಧನಗಳಿದೆ. ಭಾಳ ಸುಲಭವಾಗಿರುವಂಥ ಬಂಧನ ಇದು. ಎಲ್ಲರೂ ಮನಸ್ಸು ಮಾಡೋದು ಬಿಡಿಸ್ಕೋಬೋದು. ಏನಪ್ಪ ಅಂದರೆ ಕಾಮರಾಗ, ಇನ್ನೊಂದು ಫಟಿಗ. ಫಟಿಗ ಅಂದರೆ ಕ್ರೋಧ, ಕೋಪ ಇದೆಲ್ಲ ಬರುತ್ತೆ.
ಇಲ್ಲಿ ಕಾಮರಾಗ ಅನ್ನೋದು ಎರಡು ಕಾಮ ರಾಗ ಅಂತ ಒಂದಿದೆ. ನಮ್ಮ ಈ ಪ್ರಾಪಂಚಿಕ ಜೀವನದಲ್ಲಿ ನಾವು ಯಾವುದೇ ಒಂದು ವಿಷಯ ಆಗಲಿ, ಯಾವುದು ಎಷ್ಟು ಬೇಕು, ಹೇಗಿರಬೇಕು ಅನ್ನೋದು ಮೊದಲು ನಾವು ಅದರ ಬಗ್ಗೆ ಗಮನ ಕೊಡಬೇಕು. ಅಲ್ಲಿ ಪಶು ಪ್ರವೃತ್ತಿ ಇರಬಾರ್ದು. ರಾಗ ಅಂದರೆ ಗೊತ್ತಿದೆ ನಿಮಗೆ, ನೀವು ಭಾಳಷ್ಟು ಕೇಳಿದ್ದೀರಾ, ಆಸೆ. ಇದು ಬೇಕಾ ಬೇಡವಾ ಅನ್ನೋದು ಭಾಳ ಕಷ್ಟ ಆಗುತ್ತೆ ಹೇಳೋದು. ಬೇಡವಾ ಸರ್ ನಮ್ಗೆ ಆಸೆ? ಸಾಮಾನ್ಯವಾಗಿ ಕೇಳುವಂಥದ್ದು. ಆಸೆ ಇರಬೇಕು, ಜಾಸ್ತಿ ಆಸೆನೂ ಇರ್ಬೋದು, ದುರಾಸೆನೂ ಇರಬಾರ್ದು ಅಲ್ವಾ? ಅವರು ನಮ್ಮ ಫ್ರೆಂಡ್ ಒಬ್ರು ಕೇಳ್ತಾರೆ, ನೀವು ಎಷ್ಟೆಲ್ಲ ಹೇಳ್ತೀರಾ ಸರ್, ಆಸೆನ ಹ್ಯಾಕೆ ಕಡಿಮೆ ಮಾಡ್ಕೊಳ್ಳೋದು? ಸ್ವಲ್ಪ ಯೋಚನೆ ಮಾಡಬೇಕು, ಹ್ಯಾಕೆ ಕಡಿಮೆ ಮಾಡ್ಕೊಬೋದು ನಾವು? ಅದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಹೇಳ್ತೇನೆ ನೋಡಿ. ನಮ್ಮ ಜೀವನ ಶೈಲಿ ಹೇಗಿರಬೇಕಪ್ಪ ಅಂದರೆ ಭಾಳ ಸರಳವಾಗಿರಬೇಕು. ಭಾಳ ಸರಳವಾಗಿರಬೇಕು. ಆ ಥರ ಬದುಕಕ್ಕೆ ಸಾಧ್ಯವ ಆಗುತ್ತೆ. ಭಾಳ ಸರಳವಾಗಿ ಎಷ್ಟು ಬೇಕೋ ಅಷ್ಟು, ಏನು ಬೇಕೋ ಅದು. ಆಡಂಬರ ಬೇಡ. ಯಾಕೆ ಬೇಕು? ನಾವೆಲ್ಲ ಥಿಯಾಸಫಿಕ್ ಸೊಸೈಟಿ ಮೆಂಬರ್ಸ್ ಆಗಿದ್ದೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ. ಆದರೂ ನಾವು ಆಡಂಬರದ ಬಗ್ಗೆ ಅದು ಬಿಡೋದೇ ಇಲ್ಲ. ಕಷ್ಟ ಆಗುತ್ತೆ, ಬಿಡೋದು ಕಷ್ಟ, ತುಂಬ ಕಷ್ಟ. ಆದರೂ ಬಿಡ್ಬೋದು. ಹೇಗೆ? ನಮ್ಮ ಬೆಂಗಳೂರು ಸಿಟಿಲೇ ಒಬ್ಬರ ಮೇಡಮ್ ಇದ್ದಾರೆ, ಬಹಳ ರಿಚ್ಚು, ಬಹಳ ಸ್ಪಿರಿಚುವಲ್, ಸೋ ಮೆನಿ ಥಿಂಗ್ಸ್. ಅವರು ಭಾಳ ಸರಳತೆಯಿಂದ ಇರ್ತಾರೆ. ಅವ್ರು ಯಾರು ಅಂತ ಹೇಳಲಿಕ್ಕೆ ಸಾಧ್ಯವಾ? ನಾನೇ ಹೇಳ್ತೀನಿ, ಡಾಕ್ಟರ್ ಸುಧಾಮೂರ್ತಿ ಅಂತ ಕೇಳಿದ್ದೀರಲ್ಲ? ನಾರಾಯಣ ಮೂರ್ತಿ ಅಂತ, ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥರು, ಸೋ ಮೆನಿ ಥಿಂಗ್ಸ್. ಆಕೆ, ನೀವು ನಂಬ್ತಿರೋ ಬಿಡ್ತಿರೋ, ಒಂದು ದಿವಸಕ್ಕೆ ಎಷ್ಟೋ ಲಕ್ಷ ರೂಪಾಯಿ ಅವರು ಡೊನೇಟ್ ಮಾಡ್ತಾರೆ, ಚಾರಿಟೀಸ್ ಮಾಡ್ತಾರೆ. ದಿವಸಕ್ಕೆ ಎಷ್ಟೋ ಲಕ್ಷಗಳು. ಅವ್ರು ಇರೋದು ಯಾಕೆ ನೋಡಿರ್ತೀರ ನೀವು? ತುಂಬ ಸರಳ, ತುಂಬ ಸರಳ. ಅವ್ರ ಮೈ ಮೇಲೆ ಒಂದು ಚೂರು ಕೂಡ ಚಿನ್ನ ಕಾಣಿಸಲ್ಲ. ಅವ್ರ ಬಟ್ಟೆನೂ ಅಷ್ಟೇ ಸರಳವಾಗಿದೆ, ಸಿಂಪ್ಲಿಸಿಟಿ. ಇರ್ಲಿಕ್ಕೆ ಸಾಧ್ಯವಾ? ಯಾಕೆ ಇರಬಾರ್ದು? ಅಲ್ಲ, ಯೋಚನೆ ಮಾಡೋಂಥ ವಿಷಯ ಅಲ್ವ? ಯಾವಾಗ ನಿಮಗೆ ಈ ತೃಪ್ತಿನಲ್ಲಿ, ಈ ಆಸೆನಲ್ಲಿ ಒಂದು ತೃಪ್ತಿ ಅಂತ ಯಾವಾಗ ಬರುತ್ತೆ ನಿಮಗೆ, ಆಟೋಮೆಟಿಕ್ ಆಸೆ ಕಡಿಮೆ ಆಗುತ್ತೆ. ನಮಗೆ ಇನ್ಕ್ಲೂಡಿಂಗ್ ನನಗೂ ನಮಗೆ ಆಸೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ತೃಪ್ತಿ, ಅದು ಇಂಗ್ಲೀಷಲ್ಲಿ ಕಂಟೆಂಟ್ಮೆಂಟ್ ಅಂತ ಹೇಳ್ತಾರೆ. ಭಾಳ ಸಿಂಪಲ್ಲು. ಇರೋದ್ರಲ್ಲಿ ಆರಾಮಾಗಿರೋಣ, ಯಾಕೆ ಬೇಕು? ನಾವು ಬಹಿರಂಗವಾಗಿ ಹೋಗ್ಬಿಟ್ರೆ ಭಾಳಷ್ಟು ಕಾಣಿಸುತ್ತೆ. ಎಲ್ಲ ಬೇಕು ಅಂತ ಆಸೆ 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 ಆಸೆ. ಯಾವಾಗ ನಾವು ಈ ತೃಪ್ತಿ ಅನ್ನೋ ಒಂದು ವಿಷಯಕ್ಕೆ ಬರ್ತೀವಿ, ಅಲ್ಲಿ ನಮಗೆ ಆಸೆ ಹೋಗುತ್ತೆ. ಅದು ಒಂದು ಬಂಧನನೇ. ಅದೇ ಕಾಮರಾಗ ಅನ್ನೋ ಒಂದು ಬಂಧನ ಬಿಡಿಸ್ಕೊಳ್ಳೋದು ಸುಲಭ, ಬಟ್ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ. ನೆಕ್ಸ್ಟು ಅದೇ ಫಟಿಗ, ಅದು ಒಂದು ಬಂಧನ. ಫಟಿಗ ಅಂದರೆ ಕ್ರೋಧ, ಕೋಪ, ದ್ವೇಷ, ಇದೆಲ್ಲ ಒಂದೇ ಇದಕ್ಕೆ ಬರುತ್ತೆ. ಈ ಕೋಪದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಒಂದು ದಿವಸಕ್ಕೆ ಎಷ್ಟು ಸಲ ಕೋಪ ಮಾಡ್ಕೊಳ್ತೀವಿ. ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತೀವಿ. ಆ ಕೋಪ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಬದಲಾವಣೆಗಳಾಗುತ್ತೆ. ಆ ಬದಲಾವಣೆ ಆಗಿರೋದು ಎಷ್ಟು ಗಂಟೆಗಳಿರುತ್ತೆ? ಸುಮಾರು 24 ಗಂಟೆ ಇರುತ್ತೆ. 48 ಗಂಟೆ, ಐ ಥಿಂಕ್ 48 ಅವರ್ಸ್ ಇರುತ್ತೆ. ಆ ಚೇಂಜಸ್ ಏನಾಗುತ್ತೆ? ಅದು ಮಾಮೂಲಿ ಸ್ಟೇಜಿಗೆ ಬರಬೇಕು ಅಂತಂದರೆ ಈ ಥರ ಒಂದು ದಿವಸದಲ್ಲಿ ಎಷ್ಟು ಕೋಪ ಮಾಡ್ಕೊಳ್ತೀವಿ. ನಮ್ಮ ದೇಹ ಒಂದು ನಾರ್ಮಲ್ ಸ್ಥಿತಿಗೆ ಬರಬೇಕಾದ್ರೆ ಬರೋದೇ ಇಲ್ಲ ಅನಿಸುತ್ತೆ. ಯಾಕೆಂದರೆ ಪ್ರತಿ ಸಲ ಕೋಪ ಮಾಡ್ಕೊಳ್ತಾ ಇರ್ತೀವಿ. ಕೋಪ, ಕ್ರೋಧ, ಅದು ಭಾಳ ಕಷ್ಟ. ಅಂದರೆ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ.
ಪ್ರಯತ್ನ ಪಟ್ಟರೆ ಕೋಪ ಬಂದ ತಕ್ಷಣ ನಾವು ಹೇಳ್ತೀವಿ 1ರಿಂದ 10 ಎಣಿಸಿ, ಬೇರೆ ಎಲ್ಲ ಹೇಳ್ತಾ ಇರ್ತೀವಿ 1 ನಿಮಿಷ ವೆಯ್ಟ್ ಮಾಡಿ. ಬಟ್ ಹೇಳೋದು ಸುಲಭ, ಬಟ್ ಮಾಡೋದು ಕಷ್ಟ. ಬಟ್ ಆ ಕ್ಷಣದಲ್ಲಿ ನೀವು ಅನ್ಕೋಬೇಕು, ಯಾಕೆ ಬಂತು, ಏನು ಕಾರಣ. 1 ಸೆಕೆಂಡ್ ನೀವು ವೆಯ್ಟ್ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ಕೋಪ, ಕ್ರೋಧ ಭಾಳ ಒಂದು ಕೆಟ್ಟದಾದಂಥ ಒಂದು ಇದು ಗುಣ. ಅದೂ ಒಂದು ಬಂಧನ ನಮಗೆ. ಅದನ್ನು ನಾವು ಪ್ರಯತ್ನ ಪಟ್ಟರೆ ಬಿಡಿಸ್ಕೋಬೋದು. ಏನು ಈಗ ನಾನು ಹೇಳಿದೆ, ಕಾಮರಾಗ, ಫಟಿಗ ಇವೆರಡನ್ನೂ ಕಾಯ ವಾಚ ಮನಸ ನಾವೆಲ್ಲರೂ ಆ ಬಂಧನದಿಂದ ಬಿಡಿಸ್ಕೊಂಡ್ರೆ ನಮಗೆ ಸುಲಭವಾಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವುದಪ್ಪ ಅಂತಂದರೆ ಮುಂದೆ 3ನೇ ದೀಕ್ಷೆ. ಈಗ 3ರಿಂದ 4ನೇ ದೀಕ್ಷೆಗೆ ನಾನು ಬರ್ತಾ ಇದ್ದೀನಿ. ಇಲ್ಲಿ 5 ಬಂಧನಗಳಿದೆ. ಯಾವುದಪ್ಪ ಅದು? ರೂಪರಾಗ, ಅರೂಪರಾಗ, ಮಾನೋ, ಉದ್ದಚ್ಛ, ಅವಿದ್ಯೆ. ಇಲ್ಲಿ 4 ಬಂಧನಗಳಿದೆ. 5 ಬಂಧನಗಳು. ರೂಪರಾಗ, ಅರೂಪರಾಗ, ಮಾನೋ, ಉದ್ದಚ್ಛ, ಅವಿದ್ಯೆ. ರೂಪರಾಗ ಈ ರೂಪರಾಗದಲ್ಲಿ ಭಾಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಪ್ರಾಪಂಚಿಕ ಒಂದು ವೈಭವ ಏನಿದೆ ಅದನ್ನು ನಾವು ನೋಡಿದ್ರೆ ಒಂಥರ ಆಸೆ ಹುಟ್ಟುತ್ತೆ. ಅದು ನಮ್ಗೆ ಬೇಕಾಗಿಲ್ಲ. ರೂಪರಾಗ ಅದನ್ನು ಕಳಿಸ್ಕೋಬೇಕು, ಒಂದು ಇದು ಬಿಡಬೇಕು ಅಂತಂದರೆ ಆ ಒಂದು ಇದು ನಾವು ಬಿಡಬೇಕಾಗತ್ತೆ. ರೂಪರಾಗ. ಇನ್ನೊಂದು ಏನಾಗುತ್ತೆ, ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ, ಈ ನಾವು ದೀಕ್ಷೆಗಳಿಗೆ ಹೋಗಬೇಕು ಅಂದರೆ ನಾನು ಹೇಳೋ ವಿಷಯಗಳೆಲ್ಲನೂ ಭಾಳ ಸಿಂಪಲ್ ಆಗಿರುತ್ತೆ. ಭಾಳ ಡೀಪಾಗಿ ಹೋದಾಗ ನೋಡಿ, ಈ ರೂಪರಾಗದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಒಂದು ಸುಂದರವಾದಂಥ ಹೂವು ನೋಡಿದಾಗ ಚೆನ್ನಾಗಿದೆ ಅಂತ ಹೇಳಿದ್ರು ಕಷ್ಟನೇ, ತಪ್ಪೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರು ತಪ್ಪೆ. ಬಂಧನ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಎಷ್ಟು ಕಠಿಣವಾಗಿದೆ. ಏನೂ ಹೇಳಬಾರ್ದು. ಚೆನ್ನಾಗಿದೆ ಅಂದರೆ ಆಸೆ, ಚೆನ್ನಾಗಿಲ್ಲ ಅಂದರೆ ದ್ವೇಷ. ರೂಪರಾಗ ಇದನ್ನು ನಾವು ಬಿಡಬೇಕಾಗಿದೆ. ಇದು ಒಂದು ಬಂಧನ. ಇದು ಸ್ಥೂಲ ಲೋಕಗಳಿಂದ ಉಂಟಾಗುವ ಎಂತಹ ಸೌಖ್ಯಕ್ಕೆ ನಾವು ಅಂಟಿಕೊಳ್ಳಕೂಡದು. ಸ್ಥೂಲ ಲೋಕದ ಭಾಳಷ್ಟು ವಸ್ತುಗಳಿರುತ್ತೆ. ನಮಗೆ ನೆಸೆಸಿಟಿ ಇಲ್ದಲ್ಲಿದ್ರು ಕೂಡ ಅದು ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ಅಂಟ್ಕೊಳ್ತೀವಿ ನಾವು. ಈಗ ಒಂದೇ ಒಂದು ನಾನು ಸಿಂಪಲ್ಲಾಗಿ ಹೇಳ್ತೀನಿ. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ಬಟ್ಟೆ ನಾವೇ ಹೋಗ್ಕೊಳ್ತಾ ಇದ್ವಿ. ಈಗ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟಿದೆ. ಅದು ಒಂದು ಅಂಟ್ಕೊಳ್ಳೋದೇನೆ. ಅಲ್ಲಿದೆ ಬಾಹ್ಯರ ಇದರಲ್ಲಿ ಏನು ಸಲಕರಣೆಗಳಿದೆ, ವಸ್ತುಗಳಿದೆ, ಅದಕ್ಕೆ ಅಂಟ್ಕೊಳ್ಳೋದು. ಅದು ನಿಜವೂ ಸುಳ್ಳ ಗೊತ್ತಿಲ್ಲ. ನಾನು ಕೊಟ್ಟಿದ್ದ ಎಕ್ಸಾಂಪಲು, ನನಗೆ ಗೊತ್ತಿದ್ದ ವಿಷಯ ಹೇಳಿದೆ ಅಷ್ಟೇ. ಈ ಥರ ರೂಪರಾಗ, ಇದಕ್ಕೊಂದು ಚಿಕ್ಕದೊಂದು ಎಕ್ಸಾಂಪಲ್ ಹೇಳ್ತೀನಿ. ರೂಪರಾಗಕ್ಕೆ ಭಾಳಷ್ಟು ಜನ ನನ್ನ ಇದಕ್ಕೆ ನೈನಿತಾಲಿಗೆ ಬನ್ನಿ ಅಂತಂದರು. ಇಲ್ಲ ಸರ್, ನಾನು ಬರೋದಿಲ್ಲ. ಯಾಕಪ್ಪ ಅಂದರು. ಈ ಬಾಹ್ಯ ಪ್ರಪಂಚದ ಆಕರ್ಷಣೆಗಳಿಗೆ ನಾನು ಅಂಟ್ಕೊಂಡ್ಬಿಡ್ತೀನಿ, ಅದಕ್ಕೆ ನಾನು ಬರೋದೇ ಇಲ್ಲ ಅಂತಂದೆ. ಅವ್ರು ನಕ್ಬಿಟ್ರು, ಏನ್ರಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಅದು ನಿಜವೂ ಗೊತ್ತಿಲ್ಲ, ಇದಕ್ಕೆ ಅನ್ವಯಿಸುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ತಿಳಿದಿದ್ದು ಹೇಳಿದೆ ನಾನು. ಅದೇ ಇದು ಒಂದು ಬಂಧನ. ರೂಪರಾಗ ಅಂದರೆ ರೂಪ ಅಂದರೆ ಬಾಹ್ಯದಲ್ಲಿ, ಅದಕ್ಕೆ ರಾಗ ಅಂದರೆ ಆಸೆ. ಇದನ್ನು ನಾವು ಬಿಡಬೇಕು. ಇದು ಒಂದು ಬಂಧನ. ಇದು
ನೋಡಿ ಈಗ ರೂಪರಾಗ ಸ್ವಲ್ಪ ಮಟ್ಟಿಗೆ ನಾವು ಬಿಟ್ಟಿದ್ದೀವಿ ಅಂತ ತಿಳ್ಕೊಳ್ಳೋಣ. ಅರೂಪರಾಗ ಇದೇನಿದೆ? ಅರೂಪರಾಗ ಭೌತಿಕ ಪ್ರಪಂಚದ ದೈವಲೋಕದ ಮೇಲಿನ ಆಸೆ. ನಮ್ಮ ಫ್ರೆಂಡ್ ಒಬ್ರು ಕೇಳ್ತಾ ಇದ್ರು, ಏನು ಸರ್ ಬಾಹಿರಂಗದ ಒಂದು ಇದರಿಂದ ನೀವು ಆಸೆ ಬಿಡಿ ಅಂತ ಹೇಳಿದ್ರು. ಹೋಗ್ಲೇ ದೇವಲೋಕದ ಮೇಲೆ ಆಸೆ ಅಂತ ಅದು ಬಿಡಿ. ಅರೂಪರಾಗ ನಮಗೆ ಕಾಣಿಸ್ದಲೇ ಇರೋ, ರೂಪ ಇಲ್ದಲೇ ಇರುವಂಥದ್ದು. ನಾವು ಈ ಆಧ್ಯಾತ್ಮದಲ್ಲಿ ಮುಂದುವರಿತಾ ನಮಗೊಂದು ಆಸೆ ಬರುತ್ತೆ. ನಾನು ಯಾಕೆ ಗುರು ಶಿಷ್ಯರಾಗಬಾರ್ದು, ಗುರುಪುತ್ರ ಆಗಬಾರ್ದು? ಸಾಮಾನ್ಯ ಎಲ್ರಿಗೂ ಬರುತ್ತೆ. ನಾವು ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ನಾವು ಈ ಒಂದು ದೀಕ್ಷೆಗೆ ಬಂದಾಗ ಅದು ಕೂಡ ಬಿಡಬೇಕು. ಏನೂ ಇರಬಾರ್ದು. ರೂಪನೂ ಇಲ್ಲ, ಅರೂಪನೂ ಇಲ್ಲ, ಆಸೆನೂ ಇಲ್ಲ. ಈ ಅರೂಪ ರಾಗದಲ್ಲಿ ಸ್ಪರ್ಧಾ ಮನೋಭಾವ ಇರಬಾರ್ದು. ಅದು ತುಂಬ ಕೆಟ್ಟ ಸ್ಪರ್ಧಾ ಮನೋಭಾವ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಹೋಲಿಕೆಯಷ್ಟು ಕೆಟ್ಟ ಒಂದು ಇದಿಲ್ಲ. ಹೋಲಿಕೆ ಮಾಡ, ಅವನು ಹೀಗೆ, ಅವನು ನಾನು ಹೀಗೆ, ನನಗಿನ್ನ ಕೀಳಾಗಿದೆ, ನನಗಿನ್ನ ಉನ್ನತ ಮಾಡಿದ್ದಾನೆ. ಈ ಹೋಲಿಕೆನೇ ಇರಬಾರ್ದು ಅರೂಪ ರಾಗದಲ್ಲಿ. ಇದನ್ನು ನಾವು ಬಂಧನದಿಂದ ಕಾಯವಾಸ ನಾವೆಲ್ಲರೂ ಬಿಡಿಸ್ಕೋಬೇಕಾಗತ್ತೆ. ಮಾನೋ ಅಹಂ, ಅದೇ ಮತ್ತೆ ಇಲ್ಲೇ ಬಂತು. ನಾನು ಏನು ಮೊದಲೇ ಹೇಳಿದೆ, ನಾನು ಅನ್ನೋದು ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಇಷ್ಟು ನಾವು ಬೆಳವಣಿಗೆ ಆಗಿದ್ರೂ ಕೂಡ ನಮ್ಮಲ್ಲಿ ಸ್ವಲ್ಪ ಇರುತ್ತೆ. ಅದು ಕೂಡ ನೀವು ತೆಗೆದುಹಾಕಬೇಕು. ಮಾನೋ ಅನ್ನೋದು ಇಲ್ಲೊಂದು ಕಡೆ ಹೇಳ್ತಾರೆ, ನಾನು ಎಂಬುದು ನಿಜವಾಗಿಯೂ ಇಲ್ಲದ ವಸ್ತು, ಭ್ರಾಂತಿಜನ್ಯವಾದದ್ದು, ಅಜ್ಞಾನದಿಂದ ಹುಟ್ಟಿದುದು, ಈ ಭಾವನೆಯಿಂದ ಬಿಡಿಸಿಕೊಳ್ಳುವುದು ಸುಲಭವಲ್ಲ. ಮತ್ತೆ ಇಲ್ಲಿ ನಾನು ಅನ್ನೋ ಬಗ್ಗೆ ಹೇಳಿದ್ದಾರೆ ಅವರು. ಸ್ವಲ್ಪ ಇರುತ್ತೆ, ನಾನು ಹೇಳಿದ್ನಲ್ಲಿ ಗೇಕು ಅನ್ನೋ ಒಂದು ಹುಲ್ಲು ಆಳಕ್ಕೆ ಹೋಗಿರುತ್ತೆ. ನೀವು ಅದು ತೆಗಿಲ್ಲ, ಅದು ಇಷ್ಟೇ ಇರುತ್ತೆ. ಅದು ಕೂಡ ಮತ್ತೆ ಕಳೆಯಾಗಿ ಬರುತ್ತೆ. ನಾವು 4ನೇ ದೀಕ್ಷೆಗೆ ಹೋಗ್ಬೇಕು ಅಂದರೆ ಸಂಪೂರ್ಣ ತೆಗೆದುಹಾಕಬೇಕಾಗುತ್ತೆ. ಈ ಬಂಧನ ನಾವು ಬಿಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಬಂಧನ ಏನಪ್ಪ ಅಂತ ಹೇಳಿದ್ರೆ ಉದ್ದಚ್ಛ, ರಜೋಗುಣ. ಈ ರಜೋಗುಣದಲ್ಲಿ ನಾವು ಒಂದು ಸಮಸ್ಥಿತಿಯಲ್ಲಿರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮನಸ್ಸಿನ ತಳಮಳ, ಉದ್ವೇಗ, ಗಡಿಬಿಡಿ, ಈ ಮನೋಭಾವ ಇರುವಂಥವರು ರಜೋಗುಣದವರು. ಇನ್ನೊಂದ್ಸಲ ಏನಾಗುತ್ತೆ, ಈ ಗುಣದವ್ರು ಏನಾಗುತ್ತೆ ಅಂದರೆ ಏನೋ ಮಾತಾಡ್ತಾ ಇರ್ತೀವಿ, ಪೂರ್ತಿ ಕೇಳಿಸೋದೇ ಇಲ್ಲ, ಸಡನ್ನಾಗಿ ಉತ್ತರ ಕೊಟ್ಬಿಡ್ತೀವಿ. ಅದು ತಪ್ಪದು. ಯೋಚನೆ ಮಾಡದೆ ಉಚ್ಚರಿಸೋದು. ಏನಿಲ್ಲ, ಅವ್ರೇನೋ ಹೇಳ್ತಾರೆ, ನಾನು ಹೇಳ್ಬಿಡೋದು, ಯೋಚನೆ ಮಾಡೋದಿಲ್ಲ ಅದನ್ನು. ಇದು ಒಂದು ಕಷ್ಟಕರವಾದಂಥ ಒಂದು ಬಂಧನ. ಇದನ್ನು ನಾವು ಬಿಡಿಸ್ಕೋಬೇಕು ನಾವೆಲ್ಲರೂ. ಕೊನೆ ಬಂಧನ ಒಂದು ಏನಪ್ಪ ಅಂದರೆ ಅಜ್ಞಾನ. ಜೀವನದ ಉದ್ದೇಶ ತಿಳಿಯದೇ ಇರುವವನಿಗೆ ಅಜ್ಞಾನಿ ಅಂತ ಹೇಳ್ಬೋದು. ಯಾಕೆಂದರೆ ಅದು ಉದ್ದೇಶನೇ ಗೊತ್ತಿಲ್ಲ ಅಂದರೆ ಅವನ ಅಜ್ಞಾನಿನೇ ಹಾಗೆ ಆಗ್ತಾನೆ. ಆಮೇಲೆ JK ಅವ್ರು ಹೇಳ್ತಾರೆ, ನಮ್ಮ ಮನುಷ್ಯ ವರ್ಗದಲ್ಲಿ 2 ಜಾತಿ ಇರೋದು. ಏನಪ್ಪ ಅಂದರೆ ಒಬ್ಬನು ತಿಳಿದಿರೋನು, ಇನ್ನೊಬ್ಬ ತಿಳಿದಲೇ ಇರೋನು. ತಿಳಿದವರನ್ನು ಯಾರಪ್ಪ ಅಂತಂದರೆ ಅವನಿಗೆ ಏನು ಗೊತ್ತೇ ಇರಲ್ಲ. ಅವನಿಗೆ ಹುಡ್ತಾನೆ, ಸಾಯ್ತಾನೆ, ಮತ್ತೆ ಹುಡ್ತಾನೆ. ಉದ್ದೇಶ ಏನು,
ಎಲ್ಲಿಗೋಗ್ಬೇಕು, ಏನು ಮಾಡಬೇಕು, ಆಧ್ಯಾತ್ಮಿಕ ವಿಷಯ ತಿಳಿದಲೇ ಇರೋನೇ ಅವನಿಗೇನು ತಿಳಿದಲೇ ಇರೋ ಅಂತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋನಿಗೆ ತಿಳಿದವರು ಅಂತ ಹೇಳ್ತಾರೆ. ಈ ಅವಿದ್ಯೆ ಅನ್ನೋ ಬಗ್ಗೆ ನಮ್ಮ ನಿರ್ದೇಶಕರು ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ. ಈ ದಶಬಂಧನಗಳು ನಾವು ಕಳ್ಕೊಂಡ್ರೆ ನಮಗೆ 4ನೇ ದೀಕ್ಷೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ನನಗೆ ತಿಳಿದಿರೋಷ್ಟು ಈ ದಶಬಂಧನಗಳಿಗೆ ಹೇಳಿದ್ದೀನಿ. ನೀವೆಲ್ಲ ಶಾಂತವಾಗಿ ಕೇಳಿದ್ದೀರ. ಇಲ್ಲಿ ತಪ್ಪೋ ಕರೆಕ್ಟೋ ನನಗೂ ಗೊತ್ತಿಲ್ಲ. ನಾನು ನನಗೆ ತಿಳಿದಿರೋ ಅಷ್ಟು ಹೇಳಿದ್ದೀನಿ. ದಯವಿಟ್ಟು ನಿಮಗೆಲ್ಲರೂ ನಮಸ್ಕಾರ. ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕರಾಗಿರೋಂಥ ಚೊಕ್ಕರೆಡ್ಡಿ ಅವರಿಗೆ ನನಗೆ ಈ ಅವಕಾಶ ಕೊಟ್ಟಿಗೆ ಪಾದಾಭಿವಂದನೆಗಳು. ಧನ್ಯವಾದಗಳು ಸರ್. ಇದು ಉತ್ಪ್ರೇಕ್ಷೆ ಎನ್ನುವುದು. ದಶಬಂಧನಗಳ ಬಗ್ಗೆ ಸೂಕ್ಷ್ಮವಾಗಿ ಅರ್ಥವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗೆ. ಅದ್ರ ಜೊತೆಗೆ ಇನ್ನೊಂದು ಏನೋ ಸೇರ್ಸೋಕೆ ಹೋದರೆ ರೂಪರಾಗ ಗೊತ್ತಿಲ್ಲದೇನೆ ಅರೂಪರಾಗಕ್ಕೆ ಬಂದುಬಿಡ್ತದೆ. ಹೊಗಳಿಕೇನೂ ಪ್ರಯೋಜನ ಇಲ್ಲ. ನಿಜವಾಗಿಯೂ ಅವ್ರು ಚೆನ್ನಾಗಿ ಹೇಳಿದ್ದಾರೆ ದಶಬಂಧನಗಳ ಬಗ್ಗೆ. 10 ಬಂಧನಗಳಿದೆ. 10 ಬಂಧನಗಳನ್ನು ಬಿಡಿಸ್ಕೊಳ್ಳುವುದು ಹೇಗೆ? ಪ್ರಾರಂಭಿಕ 3 ಬಂಧನಗಳನ್ನು ಬಿಡಿಸ್ಕೊಂಡ್ರೆ ಒಂದು ಹಂತಕ್ಕೆ ಹೋಗ್ತೇವೆ. ಮಧ್ಯಭಾಗದಲ್ಲಿರುವಂಥ 2 ಬಂಧನಗಳನ್ನು ಬಿಡಿಸ್ಕೊಂಡ್ರೆ ಇನ್ನೊಂದು ಹಂತಕ್ಕೆ ಇರ್ತೇವೆ. ಕೊನೆಯ 5 ಬಂಧಗಳು ಸೂಕ್ಷ್ಮ ಒಂದೊಂದು ಮೆಟ್ಲು ದೀಕ್ಷೆ ಹೋಗಬೇಕು ಅಂತಂದ್ರೂ ಸಮೇತ ಎಲ್ಲವೂ ಅಗೋಚರ. ಒಬ್ಬ ವ್ಯಕ್ತಿ 4ನೇ ದೀಕ್ಷೆಯಲ್ಲಿ ಇರ್ತಾನೆ. ಯಾವ ಹಂತದಲ್ಲಿ ಇದ್ದೀನಿ ಅಂತ ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಸಾಧಕನಿಗೆ ಒಳ್ಳೆಯವನಾಗಿರ್ತಾನೆ ಅಷ್ಟೇ, ಜೀವನದಲ್ಲಿ ಬದಲಾವಣೆ ತಂದುಕೊಂಡಿರ್ತಾನೆ. ಆದರೆ 4ನೇ ದೀಕ್ಷೆಯಲ್ಲಿ ಇದ್ದರೂ ಸಮೇತ ಸಾಮಾನ್ಯ ಮನುಷ್ಯನ ಹಾಗೆ ಜೀವನ ಮಾಡ್ತಾ ಇರ್ತಾನೆ. ಈ ವಿಷಯದಲ್ಲಿ ಸುಖಾಯ ದೃಷ್ಟಿ, ವಿಚಿಕಿತ್ಸೆ, ಶೀಲವ್ರತ, ಪರಾಮರ್ಶ ಪ್ರಾರಂಭದಲ್ಲಿ ಬಹಳ ಕಷ್ಟ. ಇದು ನಾನು ಹೋಗಲಾಡಿಸ್ಕೊಳ್ಳುವುದು, ಅಹಂ ಹೋಗಲಾಡಿಸ್ಕೊಳ್ಳುವುದು, ಸ್ಥೂಲ ಪ್ರಜ್ಞೆಯಲ್ಲೇ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದೀವಿ. ಆದರೂ ಸಮೇತ ಅಲ್ಲಿದ್ದರೂ ಒಂದು ಸಣ್ಣ ಮಗು ಅಂತಲ್ಲ, ತಿರುಗಾಡುವಂಥ ಮಗು ಹೇಸಿಗೆ ಮಾಡಿಕೊಳ್ಳುತ್ತೆ, ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡುತ್ತೆ, ಏನೂ ಅನಿಸೋದಿಲ್ಲ. ಆ ಭಾವನೆ ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡಬೇಕು, ಮೆಚ್ಕೋಬೇಕು ಅಂತಲ್ಲ, ತೃಪ್ತಿ ಜೀವನ. ಅದಕ್ಕೇನು ಅಸಹ್ಯನೇ ಪಡೋದಿಲ್ಲ ಆ ಚೈತನ್ಯ. ಆ ಭಾವನೆ ನಾವು ಬೆಳೆಸ್ಕೊಂಡಾಗೇ ಈ ಸ್ವಕಾಯ ದೃಷ್ಟಿ ಹೋಗುವುದು. ಸ್ವಕಾಯ ದೃಷ್ಟಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಆಫೀಸರ್ ಒಬ್ಬರು ಎಲ್ಲೋ ಪ್ರಯಾಣ ಮಾಡ್ತಾಯಿದ್ವಿ ಇನ್ಸ್ಪೆಕ್ಷನ್ಗೆ. ಹಾಗೆ ಬಹಳ ಹಿಂದಿನ ಮಾತು. ಹಳ್ಳಿಗಳಿಂದ ಹಾಲು ತರೋರು ಪೇಟೆಗೆ ಮಕ್ಕಳಿಗೆ ಇಟ್ಕೊಳ್ತಾ ಇದ್ರು. ಪಾಪ ಹಳ್ಳಿ ಹೆಂಗಸಲ್ವಾ, ಎಲೆ ಅಡಿಕೆ ಹಾಕೋರು. 5-6 ಮಕ್ಕಳಿಗೆ ನಿಂತ್ಕೊಂಡೇ ಇದ್ರು ಜಾಗ ಇಲ್ಲದೆ. ಪಕ್ಕದ ಸ್ನೇಹಿತೆ ಬಾಯಮ್ಮ ಏನೋ ಮಾತಾಡೋಕ್ಕಾಗಲ್ಲ ಅಂತ ಬಂತು ಇವ್ರ ಬಟ್ಟೆ ಮೇಲೆ, ನಮ್ಮ ಆಫೀಸರ್ ಬಟ್ಟೆ ಮೇಲೆ. ಅಯ್ಯೋ ಉಗಿದ್ಬಿಟ್ಟೆ ಅಂತ ಆಯಮ್ಮ. ಅಮ್ಮ ನಡೆದು ಹೋಗಿದೆ, ನೀವು ಸುಮ್ಮನೆ ಇರಮ್ಮ, ಹೆಂಗೋ ಆಗುತ್ತೆ ಅನ್ನೋ ಭಾವನೆ ಇವ್ರದ್ದು. ಆಯಮ್ಮ ಪಾಪ ಆ ಸೇರ್ಗಿನಿಂದ ಬಟ್ಟೆ ಎಲ್ಲ ಮಾಡಿಬಿಟ್ಲು. ಪುನಃ ಆಫೀಸರು ಇರಮ್ಮ ಪರವಾಗಿಲ್ಲ ಆಗೋಯ್ತು. ಭಾವನೆ ನೋಡಿ, ಇದು ಬೆಳವಣಿಗೆ ಅಂದರೆ. ನೋಡಿರೋ ವ್ಯಕ್ತಿ ಇದು ಬೆಳವಣಿಗೆ ಅಂದರೆ ಬರೀ ಅದು ಉಗಿಸ್ಕೊಂಡು ಹೀಗೆ ನಡೆದ್ರು ಅಂತಲ್ಲ. ಮಗು ಗೊತ್ತಿದೆ, ಆ ಮಗುಗೆ ಅಸಹ್ಯ ಅನ್ನೋದು ಗೊತ್ತಿಲ್ಲ. ತಂದೆ ತಾಯಿಗಳಿಗೆ ಗೊತ್ತಿದೆ. ತಂದೆ ತಾಯಿಗಳು ಸಮೇತ ಆ ಮಗುವಿನ ಆ ಸ್ಥಿತಿ ನೋಡಿ ಬೇಜಾರು ಪಡೋದಿಲ್ಲ. ಇನ್ನೂ ನೀವು ಬದಲಾಯಿಸ್ಕೊಳ್ಬೇಕಾಗಿದೆ ಅನ್ನೋ ಭಾವನೆ ಇವ್ರಿಗೆ ಬರುತ್ತೆ, ಪೇರೆಂಟ್ಸ್ಗೆ. ಆ ದೃಷ್ಟಿ ಬರಬೇಕು ನಮಗೆ. ಆ ದೃಷ್ಟಿ ನಮಗೆ ಬಂದಾಗ ಮಾತ್ರ ಇದು ಹೋಗುತ್ತೆ, ಪ್ರಾಪಂಚಿಕತೆ ಹೋಗುತ್ತೆ, ನಾನು ಅನ್ನೋ ಭಾವನೆ ಹೋಗುತ್ತೆ. ಚೆನ್ನಾಗಿ ಹೇಳಿದ್ರು, ಇನ್ನೂ ಏನೋ ಸೇರಿಸ್ಬೇಕು ಅಂತ ಇವರು ಕಿವಿಯೋದು ನೋಡಿ ಹೇಗಿದೆಯಾ. ಸ್ವಕಾಯ ದೃಷ್ಟಿ, ವಿಚಿಕಿತ್ಸೆ, ಪ್ರತಿಯೊಂದಕ್ಕೂ ಇವ್ರು ಹೇಳ್ತಾ ಇದ್ದಾರೆ ಉಪನ್ಯಾಸ. ಹೌದಾ, ನಡೆಯುತ್ತಾ ಅಂತಂದರೆ ವಿಚಿಕಿತ್ಸೆ ನಾವು ದಾಟೋಕ್ಕಾಗಲ್ಲ. ಚಿಂತನೆ ಮಾಡಬೇಕು. ಇದೇನೋ ಬುದ್ಧರು ಹೇಳಿರುವಂಥ ಸಲಹೆ ಸೂಚನೆಗಳು. ಈ ಗುಣಗಳನ್ನು ನೀವು ಬೆಳೆಸ್ಕೊಂಡು ಬಂಧಗಳನ್ನು ಬಿಡಿಸ್ಕೊಂಡ್ರೆ
ನಿಜವಾಗಿಯೂ ಒಂದು ಹಂತದಲ್ಲಿ, ಮುಕ್ತಿ ಹಂತದಲ್ಲಿ, ಜೀವನ ಮುಕ್ತಿ ಹಂತ, ಜೀವನ ಮುಕ್ತಿ ಅಲ್ಲದೆ ಹೋದ್ರೂ ಮುಂದಿನ ಸಂಸರಣೆಯಲ್ಲಿ 6ನೇ ಮಹಾವಂಶ, 7ನೇ ಮಹಾವಂಶ ನೋಡಿ ಹೇಗಿದೆಯೋ. ತಿಳ್ಕೊಳ್ತಾನೆ, ಕೇಳಿಸ್ಕೊಳ್ತಾನೇ ಇದ್ದೀವಿ 4 ದಿನದಿಂದ. ಒಂದು ವೇಳೆ ಏನೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಮನುಷ್ಯ ಜನ್ಮದಲ್ಲೇ ಇರ್ತೀವಿ, ಪ್ರಾಣಿ ಜನ್ಮಕ್ಕೆ ಹೋಗುವುದಿಲ್ಲ. ಆದರೆ ಪ್ರಾಣಿಯ ಬದುಕಿನ ಅಂತಸ್ತಿನಲ್ಲಿ ಬದುಕ್ಬಿಡ್ತೀವಿ. ಪ್ರಾಣಿ ಅಂತಸ್ತು, ಅದರ ಬದುಕೊಂದು ಇದೆಯಲ್ಲ, ಒಂದು ಅಂತಸ್ತು ಮನುಷ್ಯ ಜನ್ಮಕ್ಕಿಂತ ಕಡಿಮೆ. ಆ ಅಂತಸ್ತಿನ ಮನುಷ್ಯನಾಗಿ ನಾವು ಹುಟ್ಟಬೇಕಾಗತ್ತೆ. ಇದು ಹೀಗೆ ಬೆಳೆಸ್ಕೊಂಡ್ರೆ, ಇಷ್ಟು ಒಳ್ಳೆಯ ಅಂಶಗಳನ್ನು ನಾವು ತಿಳ್ಕೊಂಡು ಕೇಳಿಸ್ಕೊಂಡು ಬದಲಾಯಿಸ್ಕೊಳ್ಳದೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ, ಒಂದು ಜನ್ಮ ಜಾಸ್ತಿ ಆಗಿಬಿಡುತ್ತೆ. ಸಂದೇಹ ಕೂಡ್ದು, ವಿಚಿಕಿತ್ಸೆ ಕೂಡ್ದು. ಶೀಲವ್ರತ ಪರಾಮರ್ಶ ಮೂಢನಂಬಿಕೆ. ಅದು ಪ್ರಾರಂಭದಲ್ಲಿ ಅದು ಮೂಢನಂಬಿಕೆ ಹೋಗ್ಲಾಡ್ಸ್ಕೊಳ್ಳೋಕೆ ಆಗೋದೇ ಇಲ್ಲ. ತಪ್ಪು ಅಂತಲ್ಲ, ಹೋಗ್ತಾ 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 ನಿನ್ನೆನೂ ಹೋಗಿದ್ದೆ ದೇವಸ್ಥಾನಕ್ಕೆ, ಇವತ್ತು ಹೋಗಿದ್ದೆ, ನಾಳೆನೂ ಹೋಗ್ತೀನಿ, ಇನ್ನೊಂದು ದಿನವೂ ಹೋಗ್ತೀನಿ. ಆದರೆ ಸ್ವಲ್ಪ ತೀಕ್ಷ್ಣವಾಗಿ ಯೋಚನೆ ಮಾಡಿದರೆ ದೇವರು ನಾನು ಒಂದೇನೆ ಅನ್ನೋ ಭಾವನೆ ಬಂದುಬಿಡುತ್ತೆ ನಿಧಾನವಾಗಿ ಎಲ್ಲರಿಗೂ. ಇದ್ದ ಕಡೆನೇ ಆ ದೇವ್ರ ರೀತಿ ನಾನು ಯಾಕೆ ಬದುಕಬಾರ್ದು? ದೇವ್ರ ಪ್ರೇಮಮಯಿ ಅಲ್ವಾ, ಸರ್ವಾಂತರ್ಯಾಮಿ ಅಂದ್ಕೊಂಡಾಗ ನನ್ನಲ್ಲೂ ಇದ್ದಾನೆ. ದೇವ್ರ ಸದ್ಗುಣ ಪ್ರೇಮಮಯಿ, ಎಲ್ಲರನ್ನೂ ಕಾಪಾಡೋನು. ನಾನು ಆ ರೀತಿ ಎಲ್ಲರಿಗೂ ಸಲಹೆ ಸೂಚನೆಗಳು ಕೊಡ್ತಾ ಆ ರೀತಿ ಬದುಕಿದ್ರೆ ಗುಡಿ ಗೋಪುರಗಳಿಗೆ ಹೋಗುವುದು ಕಡಿಮೆ ಆಗುತ್ತೆ. ಇವತ್ತೇ ಬಿಟ್ಟುಬಿಡಿ ಮೂಢನಂಬಿಕೆ ಅಂತ ಹೇಳಿದರೆ ಅದು ಬದಲಾವಣೆ ಸಾಧ್ಯ ಆಗೋದಿಲ್ಲ. ಇವರ ಪ್ರಾಣಿ ಬಲಿ ಅದು ಇದು ಹೇಳಿದರು. ಇವರು ಬಂಗಾರಪೇಟೆಯಲ್ಲಿ ನಡೆದಂಥ ಒಂದು ಘಟನೆ ನಿಮ್ಮ ಕಿವಿಗೆ ಹಾಕ್ತೀನಿ. ಏನಪ್ಪ ಅಂತಂದರೆ ಅಲ್ಲಿ ವಿಶೇಷವಾದ ಬಲಿಪೂಜೆ ನಡೀತಾ ಇತ್ತು, ಯಾವುದೋ ಒಂದು ದೇವರಿಗೆ ನಡೀತಾ ಇತ್ತು. ಅಲ್ಲಿ ನಮ್ಮ ಸದಸ್ಯರೊಬ್ಬರು, ಹಿರಿಯ ಸದಸ್ಯರು ತಿಳುವಳಿಕೆ ಕೆಲವು ದಿನ ಹೇಳಿದರು, ಒಪ್ಪಲಿಲ್ಲ ಅವರು. ಕೊನೆಗೆ ಅಡ್ಡ ಹೋದರು. ಬೇಕಾದರೆ ನೀವು ಬಲಿ ಮಾಡಿ, ನಾನು ಬೇಡ ಅನ್ನಲ್ಲ, ಆ ಪ್ರಾಣಿಗಿಂತ ಮೊದಲು ನನ್ನ ಬಲಿ ಕೊಡಿ ಅಂತ ಕೂತ್ಕೊಂಡ್ರು. ನನ್ನ ಬಲಿ ಕೊಡಿ, ಆಮೇಲೆ ಕೊಡಿ ಪ್ರಾಣಿ, ನಾನೇನು ಬೇಡ ಅನ್ನಲ್ಲ, ನಾನು ಅದು ಒಂದೇ, ಮೊದಲು ನಾನು ಬಲಿಯಾಗಬೇಕು ಅಂತಿದ್ದೀನಿ ಅಂತ ವರ್ಷಾನುಗಟ್ಟಲೆ ಹೇಳ್ತಾ ಬಂದಿದ್ರಲ್ಲ. ಆ ತಿಳುವಳಿಕೆ ಎಚ್ಚೆತ್ತುಕೊಳ್ತು ಈ ಜನರಲ್ಲಿ. ನಿಲ್ಲಿಸಿದ್ರು. 10 ಜನ ಸೇರಿ ತಿಳುವಳಿಕೆ ಕೊಟ್ಟರು. ಆ ವ್ರತ ಮಾಡ್ತಾ ಇರೋರಿಗೆ ಅವತ್ತು ನಿಂತೋಯ್ತದು. ಈಗೇನಾಗಿದೆಯೋ ಗೊತ್ತಿಲ್ಲ. ನಮ್ಮ ಸದಸ್ಯರು, ನಮ್ಮ ಹಿರಿಯರು ಸದಸ್ಯರು ಮಾಡಿರೋ ಹೆಸರು ಮರ್ತಿದ್ದೀವಿ. ಯಾರಾದರೂ ಹಿರಿಯ ಸದಸ್ಯರು ಬಂಗಾರಪೇಟೆಯವರು ಇದ್ದರೆ ಅವರಿಂದ ತಿಳ್ಕೊಳ್ಬಹುದು. ನಡೆದಿರೋ ಸತ್ಯಘಟನೆ. ಸ್ವಲ್ಪ ಪ್ರಯತ್ನ ಮಾಡಿದರೆ ಈ ಮೂಢನಂಬಿಕೆಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ. ಕಡಿಮೆ ಆಗ್ತಾ ಇದ್ರೆ ಏನಾಗುತ್ತೆ ಗೊತ್ತಿಲ್ಲದೇನೆ ಆಧ್ಯಾತ್ಮಿಕ ಪಥದಲ್ಲಿ ಸ್ವಲ್ಪ ಮುಂದುವರಿತೀವಿ. ಆಧ್ಯಾತ್ಮಿಕ ಪಥದಲ್ಲೇ ಆಗಲೂ ಸಮೇತ ನಾನು ಮುಂದುವರಿತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಸುಖಾಯ ದೃಷ್ಟಿ ಎದ್ದು ಬಿಡುತ್ತೆ, ಹಿಂದಕ್ಕೆ ಬಂದುಬಿಡ್ತೀವಿ, ಪುನಃ ಬಿದ್ದೋಗ್ತೀವಿ ಕೊಚ್ಚೆನಲ್ಲಿ. ಗೊತ್ತಾಗದಿರ ಜೀವನದಲ್ಲಿ ಅಳವಡಿಸ್ಕೊಂಡು ಮೆಟ್ಲು ಹೋಗ್ತಾ ಇದ್ದರೆ ತಾನಾಗಿ ಒಂದೊಂದು ಮೆಟ್ಲು. ಇಲ್ಲಿ 1ನೇ ದೀಕ್ಷೆ ಇವರು ಹೇಳಿದ್ರು, ಪರಮಗುರು ಚರಣ ಸನ್ನಿಧಿಲಿ ಹೇಳಿದ ಹಾಗೆ 4 ಸುಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ 1ನೇ ಮೆಟ್ಲು. 3 ಬಂಧನಗಳು, ಪ್ರಾರಂಭಿಕ 3 ಬಂಧನಗಳು ಜೀವನದಲ್ಲಿ ಬೆಳೆಸ್ಕೊಂಡ್ರೆ 2ನೇ ಮೆಟ್ಲು. ನಾನು ಬಿಡಿಸ್ಕೊಂಡಿದ್ದೀನಿ, 2ನೇ ಮೆಟ್ಲಲ್ಲಿ ಇದ್ದೀನಿ ಅಂತ ಅಂದರೆ 1ನೇ ಮೆಟ್ಲೇ ಹತ್ತಿರೋದಿಲ್ಲ. ಅದು ಗೊತ್ತಾಗದೆ ಇರುವಂಥ ಒಂದು ಅಂಶ, ಯಾರಿಗೂ ಗೊತ್ತಾಗೋದಿಲ್ಲ ಯಾವ ಹಂತದಲ್ಲಿ ಇದ್ದೀನಿ ಅಂತ. ಆದರೆ ಬೇರೆಯವ್ರಿಗೆ ಅರ್ಥ ಆಗುತ್ತೆ, ಈ ಮನುಷ್ಯ ಒಳ್ಳೆಯ ಸ್ವಭಾವದಿಂದ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇರುವಂಥ ವ್ಯಕ್ತಿ ಅಂತ. ಆಮೇಲೆ ಮಧ್ಯ ಇರುವಂಥ 2 ಕಾಮರಾಗ ಪಟಿಗ. ಕಾಮ ಅಂದರೂ ಆಸೆ, ಪಟಿಗ ರಾಗ ಅಂದರೂ ಆಸೆ. ನೋಡಿ ಸ್ವಲ್ಪ ಒತ್ತು ಕೊಟ್ಟಿದ್ದಾರಲ್ಲಿ. ಒಳಗೊಳಗೇನೆ ನನಗಿದು ಬೇಕು ಅದು ಬೇಕು ಅಂತ ಅಂದ್ಕೊಳ್ತೀವಿ, ಹೊರಗೆ ಕಾಣಿಸ್ತೇ ಹೋದ್ರೂ ಪೂರೈಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅಕ್ರೆ ಇಲ್ಲದಿರೋದನ್ನ ಪೂರೈಸ್ಕೊಳ್ತೀವಿ. ಮನೆಯೆಲ್ಲ ಗೋಡೌನು ಮಾಡ್ಕೊಳ್ತೀವಿ. ಮನೆಯೆಲ್ಲ ಸುಂದರವಾದ ಮನೆ ಕಟ್ಟಿರ್ತೀವಿ, ಸುಂದರವಾದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀವಿ, ಅದು ಗೋಡೌನ್ ಆಗಿರುತ್ತೆ. ಅಕ್ರೆ ಇಲ್ಲದ ಪದಾರ್ಥಗಳೆಲ್ಲ ತುಂಬಿರ್ತೀವಿ. ನಮ್ಮ ಮನಸ್ಸು ಹಾಗೇನೆ, ಅಕ್ರೆ ಇಲ್ಲದಿರೋದೆಲ್ಲ ಯೋಚನೆ ಮಾಡಿ ಯಾವುದೋ ಒಂದು ಸದ್ಗುಣ ಕೇಳಿಸ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಆ ಸದ್ಗುಣದ ಬಗ್ಗೆ ಚಿಂತೆ ಮಾಡ್ದಿರೇ ಇದ್ದರೆ
ಅದರಂತೆ ನಡಿಬೇಕು ಅಂತ ಅಂದ್ಕೊಳ್ದೇ ಇದ್ದರೆ ನಮ್ಮ ಮನೆ ಗೋಡೌನೇ ಹೇಗೆ ಅಂದುವೋ ನಾವು ಗೋಡೌನೇ ಈ ಬುರ್ರೆ ಗೋಡೌನ್ ಮಾಡ್ಕೊಳ್ತೀವಿ, ಹಿಂದೆ ಬಿದ್ದು ಹೋಗ್ತೀವಿ, ಬೇರೆ ವಿಧದ ಚಟುವಟಿಕೆಗೆ ಅವಕಾಶ ಕೊಡ್ತೀವಿ. ಇದು ಆದ್ದರಿಂದ ಎಲ್ಲ ಈ ಬಂಧನಗಳನ್ನು ಒಂದೊಂದಾಗಿ ಬಿಡಿಸ್ಕೊಂಡ್ರೆ ತಾನಾಗಿ ಮೇಲ್ಮಟ್ಟದ ಸ್ಥಿತಿಗೆ ನಾವು ತಲುಪ್ತೇವೆ. ಒಂದಲ್ಲ ಒಂದು ದಿನ ಈ ಜನ್ಮದಲ್ಲಿ ಆಗ್ಬೋದು, ಯಾವುದೋ ಒಂದು ಜನ್ಮದಲ್ಲಿ ಆಗ್ಬೋದು. ವಿಧವಾದ ಲೋಪಗಳನ್ನು ತಿದ್ದುಕೊಳ್ಳೋದಕ್ಕೆ ಜನ್ಮಗಳು ಎತ್ತಲೇಬೇಕು. ಇನ್ನು ಸ್ವಲ್ಪ ಮುಂದೆ ಅನೇಕ ಉದಾಹರಣೆಗಳು ಉಪನಿಷತ್ನಲ್ಲಿ ಬರ್ತವೆ, ಕೇಳಿಸ್ಕೊಳ್ಳೋಣ. ಮೇಲ್ಮಟ್ಟಕ್ಕೆ ನಾನು ಹೋಗಿದ್ದರೂ ಸಮೇತ, ಸದಾ ದೇವರ ಭಜನೆಯಲ್ಲಿ ಇದ್ದರೂ ಸಮೇತ ನನ್ನ ನಡವಳಿಕೆಗಳೇನೋ, ಹೇಗೆ ಹಿಂದೆ ಬಿದ್ದೋಗ್ತೀವಿ ಅನ್ನೋದೂ ಸಮೇತ ನಮ್ಮ ಗಮನಕ್ಕೆ ಈ ಅವಧಿನಲ್ಲಿ ಬಂದೇ ಬರುತ್ತೆ. ಆದ್ದರಿಂದ ಸ್ವಲ್ಪವಾಗಿ ಬದಲಾವಣೆ ಮಾಡಿಕೊಳ್ಳೋಣ. ಒಂದು ಹಂತಕ್ಕೆ ಹೋಗಿದ್ದೀವಿ ಈಗ ಕಾಮರಾಗ ಪಟ್ಟಿಗೆ ಬಿಡಿಸ್ಕೊಂಡು, ಇನ್ನೂ ಸೂಕ್ಷ್ಮವಾದ ನೀವು ಮೇಲ್ಮಟ್ಟದ್ದು ಏನೂ ಮೇಲಕ್ಕೆ ಅರ್ಥ ಆಗೋದಿಲ್ಲ, ಹೊರನೋಟಕ್ಕೆ ಏನೂ ಅರ್ಥ ಆಗೋದಿಲ್ಲ. ರೂಪರಾಗ ನೋಡ್ತಾನೇ ಇದ್ದೀವಿ, ಒಳಗೊಳಗೆ ಅದು ಬೇಯ್ತಾನೇ ಇರುತ್ತೆ. ಒಳಗೊಳಗೆ ಇವರು ಅದ್ಯಾವುದೋ ಹೂವು ಇತ್ಯಾದಿಗಳು ಹೇಳಿದ್ರಲ್ಲ, ಹೂವು ಚೆನ್ನಾಗಿದೆ, ನಾನು ಭಕ್ತ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಇತ್ಯಾದಿಗಳು ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಒಂದಷ್ಟು ನಮಸ್ಕಾರ ಹಾಕಿ ಧೂಪ ಹಾಕಿ ಎಲ್ಲ ಮುಗಿಯೋ ತನಕ ಈಚೆ ಬರೋಲ್ಲ, ನಾನು ಭಕ್ತ. ಸಂಪ್ರದಾಯ ಪದ್ಧತಿ. ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೊಂದಿದೆ, ಶಾರೀರಿಕ ದೌರ್ಬಲ್ಯಗಳನ್ನು ಹೋಗಲಾಡಿಸ್ಕೋಬೇಕು ಅಂತ ವಾಕಿಂಗ್ ಹೋಗ್ತೇವೆ. ಯಾಕೆಂದರೆ ಚಟುವಟಿಕೆ ಇಲ್ಲದೆ ವಾಕಿಂಗ್ ಹೋಗೋದು, ಚಟುವಟಿಕೆ ಇದೆ ವಾಕಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಇದ್ದ ಚಟುವಟಿಕೆಯನ್ನು ಸ್ವತಃ ಮಾಡ್ತಾಯಿದ್ರೆ ಅದು ಪರದಾಟ ಮಾಡಬೇಕಾಗಿಲ್ಲ. ಇರಲಿ, ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ, ವಾಕಿಂಗ್ ಹೋಗ್ತೀವಿ. ವಾಕಿಂಗು ಹೋದಾಗ ಆ ಪಕ್ಕದ ಮನೆ ಕಾಂಪೌಂಡಲ್ಲಿ ಒಂದು ಹೂವು ಚೆನ್ನಾಗಿ ಹೂ ಬಿಟ್ಟಿರುತ್ತೆ, ಅರಳಿರುತ್ತೆ. ನಾನು ಭಕ್ತ, ಬೆಳಗ್ಗೆ ಹೋದ ತಕ್ಷಣ ಮನೆಗೆ ಸ್ನಾನ ಎಲ್ಲ ಮಾಡಿ ಗಂಧದ ಕಡ್ಡಿ ಹಚ್ಚಿ ಒಂದು ನಮಸ್ಕಾರ ಹಾಕ್ಬೇಕಲ್ಲ. ಈ ಕಾಂಪೌಂಡಲ್ಲಿ ಹೂವು ಬುಟ್ಟಿಲಿ ಹಾಕ್ಕೊಳ್ತೇನೆ ಅಥವಾ ಬ್ಯಾಗಲ್ಲಿ ಹಾಕ್ಕೊಳ್ತೇನೆ, ಜೇಬಲ್ಲಿ ಹಾಕ್ಕೊಳ್ತೇನೆ, ಮನೆಗೆ ಬರ್ತಾನೆ, ಪೂಜೆಗೆ ದೇವ್ರಿಗೆ ಅರ್ಪಿಸ್ತೇನೆ. ಇಲ್ಲಿವರೆಗೆ ನನಗೆ ತಪ್ಪು ಅಂತ ಅನಿಸಿಲ್ಲ. ನನಗೆ ಮಾಡ್ತೇನೆ ಚೆನ್ನಾಗಿ ಪೂಜೆ. ಕಿತ್ತಿದ್ದೆಷ್ಟು ಹೂವು? ಅದರ ಫಲ, ಕರ್ಮಫಲ ತಪ್ಪುವುದಿಲ್ಲ. ನೀವು ನಂಬುತ್ತೀರೋ ಬಿಡ್ತೀರೋ. ಮುಂದಿನ ಜನ್ಮದಲ್ಲಿ ಒಂದು ಸರ್ಕಾರದ ಉದ್ಯೋಗಿಯಾಗಿ ನಾನು ಹುಡ್ತೇನೆ. ಹೂವು ಕಿತ್ತೆ ಪೂಜೆ ಮಾಡಿದೆ, ದೇವರು ಸ್ವಾಮಿ ಕಾಪಾಡು ಅಂತ ಅಂದೆ. ಅಷ್ಟೇ ನಡೆದಿದ್ದು ಈ ಜನ್ಮದಲ್ಲಿ. ಯಾವುದೋ ಒಂದು ಜನ್ಮದಲ್ಲಿ ಅದರ ಫಲ ಬೇರೆ ಕಡೆ ಒಂದು ಒಳ್ಳೆಯ ಜಾಗದಲ್ಲಿ ಹುಡ್ತೇನೆ, ಬೆಳೀತೇನೆ, ಇಷ್ಟು ತಿಳುವಳಿಕೆ ಪಡೀತೇನೆ, ಸರ್ಕಾರದ ಉದ್ಯೋಗಿಯಾಗಿ ಸೇರ್ತೇನೆ. ಸರ್ಕಾರ ಸಂಬಳ ಸರ್ಕಾರ ಸಂಬಳ ಅಂತಂದರೆ ಸುಮ್ಮನೆ ಅಲ್ಲ. 30 ದಿನ ಕಳೀತು ಅಂತಂದರೆ ಎಣಿಸ್ಬಿಡ್ತೀವಿ. ಅಮ್ಮ, ಆದರೆ ಉದ್ಯೋಗ ಯಾವುದು ಅನ್ನೋದು ಈಗ ಪ್ರಶ್ನೆ. ಹೂ ಕಿತ್ತೀವಿ, ದೇವ್ರಿಗಿಟ್ಟು ನಮಸ್ಕಾರ ಹಾಕಿದ್ವಿ, ಅದರ ಫಲ ಮುಂದಿನ ಯಾವುದೋ ಒಂದು ಜನ್ಮದಲ್ಲಿ, ಮುಂದಿನ ಜನ್ಮನೇ ಅಂತಲ್ಲ, ಯಾವುದೋ ಒಂದು ಜನ್ಮದಲ್ಲಿ ಒಂದು ಒಳ್ಳೆಯ ಸ್ಥಳದಲ್ಲಿ ಹುಡ್ತೇವೆ, ಓದ್ತೇವೆ, ಸರ್ಕಾರದ ಕೆಲಸ ಸಿಕ್ಕುತ್ತೆ. ಯಾವುದು ಸರ್ಕಾರದ ಕೆಲಸ? ಸರ್ಕಾರದ ಕೆಲಸ ಅಂದರೆ 30-35 ವರ್ಷ ಅಂತ ಅಂದ್ಕೊಳ್ಳೋಣ. ಒಂದು ಕಾರ್ಪೊರೇಷನಲ್ಲಿ ಹೂಗಿಡಗಳನ್ನು ಬೆಳೆಸುವಂತಹ, ಅದಕ್ಕೆ ದಿನಾ ನೀರು ಒಯ್ಯಬೇಕು. ಸಿಕ್ಕುತ್ತೆ ನಮ್ಮ ಕೆಲಸ. ತೋಟಗಾರಿಕೆ ಇಲಾಖೆಯಲ್ಲಿ ಪ್ರತಿದಿನ ಹೂಗಿಡಗಳಿಗೆ ನೀರು ಹಾಕುವ ಕೆಲಸ. ಒಳ್ಳೆಯದೇ, ಒಂದು ಹೂ ಕಿತ್ತಿದ ಫಲ. ಇದು ಇಲ್ಲಿ ರೂಪರಾಗ. ಬಂಧನ ನೋಡಿ ಹೇಗೆ ಬಿಡಿಸ್ಕೊಳ್ಬೇಕು. ಅರೂಪರಾಗ, ಅರೂಪ ಅದು ರಾಗವೇ. ಒಳಗೊಳಗೇನೆ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅದ್ರ ಹುಟ್ಟೆ ಚೆನ್ನಾಗಿರೋದು. ಚೆನ್ನಾಗಿರಲಿ ಅವನೇ. ಯಾರು ಬೇಡ ಅಂತಿದ್ದು?
ಈಗ ಬೇಡ ಅಂತಿದ್ದು ಯಾರು? ರೈತರು ಹೂ ಬೆಳಿಬೇಕು. ಪ್ರತಿ ಹೂವಿನ ಉಪಯೋಗ ಬೇರೆ ಇದೆ. ಪ್ರತಿ ಹೂವಿನ ಉಪಯೋಗ ಬೇರೆ ಇದೆ. ಹೂವಿನ ಕರ್ತವ್ಯ ಸುವಾಸನೆ ಹೊರಸೂಸುವುದು ಅದರ ಧರ್ಮ. ಒಣಗಿದಾಗ ನೀನು ಕೀಳು. ನೀನು ಗೊಬ್ಬರಕ್ಕಾಗ್ತೀಯ, ಬಣ್ಣಕ್ಕಾಗ್ತೀಯೋ ನಿನಗೆ ಸೇರಿರುವುದು. ಆದಾಯನೇ. ಹೂ ಬೆಳೆಯೋರಿಗೆ ಇರೋಷ್ಟು ಆದಾಯ ಇವಾಗ ತರಕಾರಿ ಬೆಳೆಯೋರಿಗಿಲ್ಲ. ಹೂ ಬೆಳೆದು ಪಕ್ವವಾದ ಮೇಲೆ ಅದು ಹೂ ತಾನಾಗೆ ಬಾಡಿಬಿಡುತ್ತೆ. ಅದನ್ನು ಕಲರ್ಗೆ ಹಾಕೋ ಕಾಯ್ತಾ ಇರ್ತಾರೆ ಹೂ ಕೊಡೋರಿಗೆ, ಬೆಲೆ ಜಾಸ್ತಿ. ಅದು ಹೇಗೆ ಇದೆ ಹೇಗೆ ಅಂತ ಪ್ರಶ್ನೆ ಇದ್ದರೆ ಒಂದು ಬಂಧನ ಸಿಕ್ಕಾಕೊಂಡಿರ್ತೀವಿ. ಅದಕ್ಕಾಗಿ ಈ ರೂಪರಾಗೂ ಅಷ್ಟೇ, ಅರೂಪರಾಗೂ ಅಷ್ಟೇ, ನಾನು ಸಂಪಾದನೆ ಮಾಡಬೇಕು. ಒಳಗೊಳಗೇನೆ ತೃಪ್ತಿ ಇಲ್ಲ. ಉದ್ದಚ್ಚ ಎಡುವುದು, ಕೋಪ ಮಾಡ್ಕೊಳ್ಳೋದು, ಹಾಗೆ ಹೀಗೆ ಇವೆಲ್ಲವೂ ಸಮೇತ ಅಲ್ಪ ಸ್ವಲ್ಪ ಉಳಿದ್ರೂ ಕಾಲ ಪಕ್ವವಾಗೋದಿಲ್ಲ. ಆಗ ಕೊನೆಯದು ಅವಿದ್ಯೆ. ಎಲ್ಲವೂ ತಿಳಿದಿದ್ದೇನೆ, ಅದರಂತೆ ನಡೀತಾ ಇದ್ದೇನೆ, ಇನ್ನೂ ಏನಾದರೂ ಸೂಕ್ಷ್ಮ ದೋಷಗಳಿದ್ದರೆ ಹೋಗಲಾಡಿಸ್ಕೊಳ್ಳಬೇಕು ಅನ್ನೋದು ವಿದ್ಯೆ. ಇವೆಲ್ಲವೂ ಹೋಗಲಾಡಿಸ್ಕೊಳ್ಳಿಲ್ಲ, ಅಲ್ಪ ಸ್ವಲ್ಪ ಹಾಗೆ ಇದೆ, ನೋಡೋಣ ಆಮೇಲೆ ನಾಳೆ ಅಂತ ಅಂದ್ಕೊಂಡ್ರೆ ಅದು ಅವಿದ್ಯೆನೇ. ಅದೊಂದು ದೊಡ್ಡ ಬದಲ. ಆದ್ದರಿಂದ ಇದು ಬಹಳ ಸೂಕ್ಷ್ಮವಾದ ವಿಷಯಗಳು. ನಿನ್ನೆ ನಡೆದಿದ್ದು ಇವತ್ತು. ಆ 2 ದಿನದ್ದು ಸ್ವಲ್ಪ ಕಠಿಣವಾದ್ದಾದ್ರೂ ಅನುಸರಿಸಿದರೆ ಬಹಳ ಬೇಗ ಮುಂದುವರಿತೀವಿ. ಮೌನವಾಣಿ, ಮಾರ್ಗಜ್ಯೋತಿ ಅಂಶಗಳು ಬೇಗ ಮುಂದುವರಿತೀವಿ. ಇವು ಸುಲಭ. ಅನುಸರಿಸದೆ ಹೋದರೆ ದೀರ್ಘಕಾಲ ಅನುಭವಿಸ್ಬೇಕು. ಆ 2 ರೀತಿ ಅನುಸರಿಸಿದರೆ ಏನು ಪದ ಬಂತು? ಬೇಗ ಮುಂದುವರಿತೀವಿ. ಇವು ಬಹಳ ಸುಲಭ ಕೇಳಿಸ್ಕೊಳ್ಳೋಕ್ಕೆ. ಇದರಂತೆ ಅನುಸರಿಸಿದರೆ ಬೇಗನೆ. ಒಂದು ವೇಳೆ ಅನುಸರಿಸದೆ ಹೋದರೆ ಬಹಳ ದೀರ್ಘಕಾಲ ಹಿಡಿದು ಬಿಡುತ್ತೆ, ಬಹಳ ದೀರ್ಘಕಾಲ. ಇದು ಎಚ್ಚರಿಕೆಯಿಂದ ಜೀವನದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಈ ಬಂಧನಗಳನ್ನು ಬಿಡಿಸ್ಕೊಂಡ್ರೆ ನಿಜವಾಗಿಯೂ 4ನೇ ಹಂತದವರೆಗೆ ನಾವು ಹೋಗ್ತೇವೆ. 4ನೇ ಹಂತ, 4ನೇ ದೀಕ್ಷೆ ಹೋಗ್ತೇವೆ. ದೀಕ್ಷೆಗಳ್ಯಾವುದು, ಅದ್ಯಾವುದು, ಇದ್ಯಾವುದು, ಬರೀ ಹೆಸರಿಟ್ಕೊಂಡು ದೀಕ್ಷಿತರು ಅಂತ ಹೆಸರಿಟ್ಕೊಳ್ತೀವಿ. ಹೆಸರಿಗೆ ಮಾತ್ರ ನಾವು ದೀಕ್ಷಿತರು, ಜೀವನದಲ್ಲಿ ದೀಕ್ಷಿತರಿಲ್ಲ. ಹಾಗಾಗಬಾರ್ದು. ಹೆಸರಂತೆ ಹೆಸರು ಪಡಿಬೇಕು, ಸುಂದರವಾಗಿ ಕಾಣಬೇಕು, ಬೇರೆಯವ್ರ ಜೊತೆಯಲ್ಲಿ ನೈಸಾಗಿ ಮಾತಾಡಬೇಕು. ಭಾವನೆ, ಕಾಯ ವಾಚ ಮನಸ ಒಳ್ಳೆ ರೀತಿಯಲ್ಲೇ ಮಾತಾಡಬೇಕು. ಅವನೇನು ಅಂದ್ಕೊಳ್ತಾನೆ ಅಥವಾ ಪ್ರೈಸ್ ತೆಗೆದುಕೊಳ್ಬೇಕು, ಹಾಗೆ ಹೀಗೆ ಅಂತೇಳಿ ಒಳ್ಳೆ ಮಾತಾಡಬಾರ್ದು. ಬಂಧನ ಅದು. ಆದ್ದರಿಂದ ಎಚ್ಚರಿಕೆಯಿಂದ ಒಂದು ಜೀವನ ನಡೆಸಿ ನಾವು ಮುಂದುವರಿಯೋಣ. ಭಾಳ ಒಳ್ಳೆಯ ಉಪನ್ಯಾಸ. ಏನೋ ಗೊತ್ತಿಲ್ಲದಂಗೆ ಮಾತಾಡ್ತಾರೆ, ಗೊತ್ತಿಲ್ಲದಂಗೆ ಇದೇ ಬಂದಿರುವುದು. ಹೇಳಬೇಕು ಸರ್. ಗೊತ್ತಿಲ್ಲದೆ ಇರೋರು ಅನೇಕ ಜನ ಇರ್ತಾರೆ. ಈ ಪುಸ್ತಕಗಳೇ ನೋಡಿಲ್ಲ, ಇದರಲ್ಲಿದೆ ಗುರುಗಳು ಮತ್ತು ಯೋಗಪಥ 1ನೇ ಗ್ರಂಥದಲ್ಲೇ ಇದೆ. ಅದು 206ನೇ ಪುಟದಿಂದ 30 ಪೇಜ್ ಅದೇ ಬ್ಲಡ್ ಬಿಟ್ರವರು ಹೇಳಿದ್ದಾರೆ. ಹೇಳಬೇಕು ಸರ್, ಇಟ್ಕೋಬಾರ್ದು. ದಯವಿಟ್ಟು ಒಳ್ಳೆಯ ಉಪನ್ಯಾಸ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇನ್ನೊಂದು ಚಾಪ್ಟ್ರಿಗೆ ಹೋಗೋಣ.